ಜಪದ ಕ್ರಮವನ್ನು ಪೂರ್ಣವಾಗಿ ಒಂದು ಸಲ ಇಲ್ಲಿ ಹೇಳಿದ್ದನ್ನು ಮುಗಿಸಿ ಆ ಕ್ರಮವನ್ನು ಮತ್ತೆ ನಾಳೆಗೆ ನಾವು ತಿಳಿದುಕೊಳ್ಳೋಣ. ಕೃಷ್ಣ ಮಂತ್ರದಿಂದ ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಂ ಅಂತನ್ನೋ ಮಂತ್ರದಿಂದ ಪ್ರಾಣಾಯಾಮ ಮಾಡಬೇಕು. ಉಳಿದ ಸಂದರ್ಭಗಳಲ್ಲಿ ಪ್ರಾಣಾಯಾಮಕ್ಕೆ ಮಂತ್ರ ಇಲ್ಲ, ಅಮಂತ್ರಕವಾಗಿ ಪ್ರಾಣಾಯಾಮ. ಜಪ ಮಾಡುವಾಗ ಮಾತ್ರ ಯಾವ ಮಂತ್ರದಿಂದ ನಾವು ಜಪ ಮಾಡ್ತೇವೆ ಆ ಮಂತ್ರದಿಂದಲೇ ಪ್ರಾಣಾಯಾಮವನ್ನು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಅನ್ನೋದಕ್ಕಾಗಿ ಕೃಷ್ಣ ಮಂತ್ರದಿಂದ ಜಪ ಮಾಡ್ತಾ ಇದ್ದೇವೆ ಅನ್ನೋದಕ್ಕಾಗಿ ಕೃಷ್ಣ ಮಂತ್ರದಿಂದಲೇ ಪ್ರಾಣಾಯಾಮ ಮಾಡಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಅದಾದ ಮೇಲೆ ಷಡಂಗನ್ಯಾಸವನ್ನು 6 ಅಂಗಗಳ ಸ್ಪರ್ಶವನ್ನು ಈ ಮಂತ್ರದಿಂದ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಪೂರ್ಣಜ್ಞಾನಾತ್ಮನೇ ಇದೊಂದು ಮಂತ್ರ, ಚತುರ್ಥ್ಯಂತವಾದದ್ದು ಹಿಂದೆ ನಾವು ತಿಳಿದಿದ್ದೇವೆ. ಮಂತ್ರ ಇದು ಅನೇಕ ತರಹ, ಅದರಲ್ಲಿ ಚತುರ್ಥ್ಯಂತವಾದದ್ದು ಒಂದು ಮಂತ್ರ, ಸಂಬುದ್ಧ್ಯಂತವಾದದ್ದು ಒಂದು ಮಂತ್ರ ಅಂತ ಹೇಳಿದ್ದಾರೆ. ಹೀಗೆ ಈ 6 ಮಂತ್ರಗಳಿಂದ ಆಯಾ ಅವಯವಗಳನ್ನು ಅಂಗಗಳನ್ನು ನ್ಯಾಸ ಮುಟ್ಟಿಕೊಳ್ಳಬೇಕು ಅಂತ ತಿಳಿಸುತ್ತಾರೆ. ಪರಮಾತ್ಮ ಪೂರ್ಣೈಶ್ವರ್ಯ, ಆ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡುವಾಗ ಅರ್ಥಾನುಸಂಧಾನ ಅಲ್ಪ ವೇಳೆಯಲ್ಲಿ ಬರೋದು ಕಷ್ಟ. ಕನಿಷ್ಠ ಪಕ್ಷಕ್ಕೆ ಜಪ ಮಾಡುವಾಗಲಾದರೂ ಸಹ ಆ ಮಂತ್ರದ ಅರ್ಥ ನಾವು ಏನು ಅರ್ಥ ತಿಳಿದಿದ್ದೇವೆ ಅದೊಂದೇ ಅರ್ಥ ತಿಳಿದರೂ ಸಾಕು. ನಾವೇನು ಹೊಸ ಹೊಸ ಅರ್ಥವನ್ನು ತಿಳಿದು ಪ್ರತಿಯೊಂದು ಬಾರಿ ಚಿಂತನೆ ಮಾಡಬೇಕು ಅಂತ ಏನಿಲ್ಲ. ಕೃಷ್ಣ ಮಂತ್ರಕ್ಕೆ ಏನರ್ಥ ಇದೆ? ಆನಂದದ ಭೂಮಿ ಅಂತ ಅರ್ಥ. ಕೃಷಿರ್ಭೂವಾಚಕ ಶಬ್ದ ನಶ್ಯ ನಿರ್ವರ್ತಿ ವಾಚಕ. ನ ಎಂಬ ಶಬ್ದಕ್ಕೆ ಆನಂದ ಅಂತ ಅರ್ಥ. ಕೃಷಿ ಅಂದರೆ ಭೂಮಿ ಅಂತ ಅರ್ಥ. ಎಲ್ಲಿ ಇದ್ದುಕೊಂಡು ನಾವು ಕೃಷಿ ಮಾಡ್ತೀವಲ್ಲ ಅಂಥದ್ದು ಭೂಮಿ ಅಂತ ಅರ್ಥ. ಹೀಗಾಗಿ ಆನಂದದ ಭೂಮಿ ಭಗವಂತ, ಪರಿಪೂರ್ಣ ಆನಂದ ಸ್ವರೂಪನಾಗಿದ್ದಾನೆ ಪರಮಾತ್ಮ. ಈ ಒಂದರ್ಥವನ್ನು ಚಿಂತನೆ ಮಾಡಿದರೂ ಸಾಕು ಅನ್ನೋದಕ್ಕಾಗಿ ಆ ಅರ್ಥದ ಚಿಂತನೆಯನ್ನು ಮಾಡಬೇಕು. ಇಲ್ಲಿ ಸಾಧ್ಯವಾದರೆ ಮಾಡಬೇಕು, ಇಲ್ಲ ಆದರೆ ಜಪ ಮಾಡುವಾಗಲಂತೂ ಚಿಂತನೆ ಅರ್ಥಾನುಸಂಧಾನ ಬರಲೇಬೇಕು. ಪರಿಪೂರ್ಣವಾದ ಜ್ಞಾನ ಸ್ವರೂಪನಾಗಿದ್ದಾನೆ ಪರಮಾತ್ಮ. ಎರಡನೇದ್ದು ಪೂರ್ಣ ಐಶ್ವರ್ಯಾತ್ಮನೆ, ಪರಿಪೂರ್ಣವಾದ ಐಶ್ವರ್ಯ ಪರಮಾತ್ಮನದ್ದು. ಪೂರ್ಣ ಪ್ರಭಾತ್ಮನೆ, ಪರಮಾತ್ಮನ ಶರೀರ ಇದು ಪ್ರಭಾ ಕಾಂತಿ ಸಂಪನ್ನವಾಗಿದೆ. ಪೂರ್ಣ ಆನಂದ ರೂಪನಾಗಿದ್ದಾನೆ ಪರಮಾತ್ಮ, ಪೂರ್ಣ ತೇಜೋರೂಪನಾಗಿದ್ದಾನೆ ಪರಮಾತ್ಮ. ಪರಿಪೂರ್ಣವಾದ ಶಕ್ತಿ ಪರಮಾತ್ಮನದ್ದಿದೆ ಅಂತ ಹೇಳಿ ಈ 6 ರೂಪಗಳು, ಆ 6 ರೂಪಗಳನ್ನು ಚಿಂತನೆ ಮಾಡಿ ಮತ್ತೆ ಮೊದಲನೇ 3 ರೂಪಗಳನ್ನು ಕ್ರಮವಾಗಿ ಹೃದಯ, ತಲೆ ಮತ್ತು ಶಿಖ ಅಲ್ಲಿ ಸನ್ನಿಹಿತನಾಗುವಂತೆ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು. 4ನೆಯ ರೂಪ ಏನಿದೆಯಲ್ಲ ಪೂರ್ಣಾನಂದಾತ್ಮ ಅಂತನೋ ಪರಮಾತ್ಮನ ಒಂದು ರೂಪ. ಆ ಪರಮಾತ್ಮನ ರೂಪ ನಮ್ಮನ್ನು ಸಂರಕ್ಷಣೆ ಮಾಡುವ ಕವಚ. ಯುದ್ಧದಲ್ಲಿ ನಮ್ಮ ದೇಹಕ್ಕೆ ಕವಚವನ್ನು ತೊಡ್ಕೊಂಡಿರ್ತಾರೆ. ಬಾಹ್ಯವಾದ ಹೊರಗಿನಿಂದ ಬರುವ ಆ ಅಸ್ತ್ರಗಳ ಶಸ್ತ್ರಗಳ ಆಘಾತ ತನ್ನ ದೇಹಕ್ಕೆ ಆಗಬಾರದು ಅಂತ ಹೇಳಿ ದೇಹದ ಮೇಲೆ ಒಂದು ಕವಚವನ್ನು ಧಾರಣೆ ಮಾಡಿಕೊಂಡಿರ್ತಾರೆ. ಹೇಗೆ ಕವಚ ನಮ್ಮನ್ನು ಸಂರಕ್ಷಣೆ ಮಾಡ್ತದಲ್ಲ ಹಾಗೆ ಪರಮಾತ್ಮ ಪೂರ್ಣಾನಂದ ಸ್ವರೂಪನಾಗಿದ್ದಾನೆ. ಆ ಪರಮಾತ್ಮನ ಚಿಂತನೆ ಮಾಡಿದಾಗ ನಮಗೆ ಯಾವುದೇ ರೀತಿಯಾದ ಬಾಧೆ ತೊಂದರೆಗಳಾಗೋದಿಲ್ಲ ಅನ್ನೋದಕ್ಕಾಗಿ ಅದನ್ನು ಕವಚ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. 4ನೇ ರೂಪ. 5ನೇ ರೂಪ ಭಗವಂತನದ್ದು ನಮ್ಮ ಕಣ್ಣುಗಳಲ್ಲಿವೆ ಅಂತ ಚಿಂತನೆ ಮಾಡಬೇಕು. 6ನೇ ರೂಪ ಅಸ್ತ್ರ ಅಂತ ಚಿಂತನೆ ಮಾಡಬೇಕು. ಹೀಗೆ ಚಿಂತನೆ ಮಾಡಿ ಆಯಾ ಅವಯವಗಳಲ್ಲಿ ಭಗವಂತನ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡೋದೇ ಷಡಂಗನ್ಯಾಸ. ನ್ಯಾಸ ಅಂತ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳು, ನಿಮಗೆ ಗೊತ್ತದ್ದು ಅರ್ಥ ಬಿಡೋದು ಅಂತ, ನ್ಯಾಸ ಸನ್ಯಾಸ ಎಲ್ಲವನ್ನು ಬಿಟ್ಬಿಡೋದು ಅಂತ. ಆದರೆ ನ್ಯಾಸ ಎಂಬ ಶಬ್ದಕ್ಕೆ ಇಲ್ಲಿ ಬಿಡೋದು ಅಂತ ಅರ್ಥ ಅಲ್ಲ. ಪೂರ್ಣಜ್ಞಾನಾತ್ಮ ಎಂಬ ಪರಮಾತ್ಮನ ರೂಪವನ್ನು ಬಿಟ್ಬಿಡೋದು, ತ್ಯಾಗ ಮಾಡೋದು ಅಂತ ಹೀಗೆ ಅರ್ಥ ಅಲ್ಲ. ಇಲ್ಲಿ ನ್ಯಾಸ ಅಂತಂದರೆ ಇಡೋದು ಅಂತ ಅರ್ಥ. ಈ ಅಡುವು ಇಡೋದು ಅಂತ ಅದು ಹಿಂದಕ್ಕೆ ಇರ್ತಾ ಇತ್ತು, ಈಗ ಇಲ್ಲ. ಅದು ನಮ್ಮ ಮನೆಯಲ್ಲಿಯ ಅಮೂಲ್ಯವಾದ ಪದಾರ್ಥಗಳನ್ನು ನಾವು ಯಾತ್ರೆಗೆ ಹೊರಡ್ತಾ ಇದ್ದೇವೆ ಅಂದರೆ ನಮ್ಮ ಪಕ್ಕದವರ ಮನೆಯಲ್ಲಿ ಇಟ್ಟು ಹೋಗೋದು, ಅದನ್ನು ನ್ಯಾಸ ಅಂತ ಕರೆದಿದ್ದಾರೆ. ನ್ಯಾಸ ಅಂದರೆ ಇಡೋದು ಅಂತ ಅರ್ಥ. ಹೀಗೆ ಇಲ್ಲಿ ನ್ಯಾಸ ಅಂದರೆ ಪರಮಾತ್ಮನ ಒಂದೊಂದು ರೂಪವನ್ನು ನಮ್ಮ ಒಂದೊಂದು ಅವಯವಗಳಲ್ಲಿ ಇಡೋದು. ನ್ಯಾಸ ಮಾಡೋದೇನಿದೆಯಲ್ಲ, ಇಡೋದೇನಿದೆಯಲ್ಲ ಅದೇ ಅಂಗನ್ಯಾಸ. ಅಂಗನ್ಯಾಸ ಅಂದರೆ ಬರೀ ಕೈಕಾಲು ಮುಟ್ಕೊಳ್ಳೋದನ್ನು ಅಂಗನ್ಯಾಸ ಅಂತ ಅಲ್ಲ. ಅಂಗನ್ಯಾಸ ಅಂತಂದರೆ ಆಯಾ ಪರಮಾತ್ಮನ ರೂಪ ಏನಿದೆಯಲ್ಲ ಅದನ್ನು ಆಯಾ ಅವಯವಗಳಲ್ಲಿ ನೀನು ಸನ್ನಿಹಿತನಾಗು ಅಂತ ಹೇಳಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ದೇವರಿದ್ದಾನೆ ಅಂತ ಖಚಿತವಾಗಿ ಚಿಂತನೆ ಮಾಡೋದೇನಿದೆಯಲ್ಲ ಅದನ್ನು ನ್ಯಾಸ ಅಂತ ಕರೀತಾರೆ.
ನೋಡ್ರಿ, ಒಂದರ್ಥದಲ್ಲಿ ಜಪ ಧ್ಯಾನ ಬೇಕು, ಇಲ್ಲ ಅಂತ ಅಲ್ಲ. ಯಾರಿಗೆ ಸಂಪನ್ನವಾಗ್ತದೆ, ಯಾರಿಗೆ ಜಪ ಮಾಡ್ಲಿಕ್ಕಾಗ್ತದೆ, ಯಾರಿಗೆ ಅರ್ಥಾನುಸಂಧಾನ ಮಾಡ್ಲಿಕ್ಕಾಗ್ತದೆ? ನನ್ನ ಈ ಅವಯವಗಳಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತ ಯಾರಿಗೆ ಅನುಸಂಧಾನ ಇರ್ತದಲ್ಲ, ಎಚ್ಚರಿಕೆಯಿಂದ ಇರ್ತಾನೆ, ಅವನು ತಪ್ಪು ಕೆಲಸ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆ ಚಿಂತನೆ ಮಾಡಿ ಮುಂದೆ ಜಪವನ್ನು ಪ್ರಾರಂಭ ಮಾಡಬೇಕು ಅಂತ ತಿಳಿಸೋದಕ್ಕಾಗಿ ಆ ಅಂಗನ್ಯಾಸವನ್ನು ಹೇಳಿದ್ದಾರೆ. ಹಾಗೇನೆ ಒಂದು ಮಂತ್ರವನ್ನು ಜಪ ಮಾಡುವಾಗ ಋಷಿ, ಛಂದಸ್ಸು ಮತ್ತು ದೇವತಾ ಅವರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅವರ ಚಿಂತನೆಯನ್ನು ಮಾಡದೇ ಹೋದರೆ ಮಂತ್ರ ಫಲಕಾರಿಯಾಗೋದಿಲ್ಲ. ಹಿಂದೆ ನಾವು ತಿಳಿದಿದ್ದೇವೆ, ಗುರುಗಳ ಚಿಂತನೆಯನ್ನು ಮಾಡಬೇಕು. ಮೊಟ್ಟ ಮೊದಲಿಗೆ ಗುರು ಸ್ಮರಣೆ. ನಾವು ಮಂತ್ರವನ್ನು ಜಪ ಮಾಡುವಾಗ ಶ್ರೀ ಗುರುಭ್ಯೋ ನಮಃ, ನಮಗೆ ಮಂತ್ರೋಪದೇಶವನ್ನು ಮಾಡಿದ ಗುರುಗಳು ಯಾರೋ ಆ ಗುರುಗಳ ಚಿಂತನೆ ಮಾಡಿಯೇನೇ, ಸ್ಮರಣೆ ಮಾಡಿಯೇನೇ ಜಪವನ್ನು ಪ್ರಾರಂಭ ಮಾಡೋದು. ಅದರ ಮುಂದೆ ಋಷಿ, ಈ ಮಂತ್ರವನ್ನು ಕಂಡುಕೊಂಡ ವ್ಯಕ್ತಿ ಯಾರು, ಕಂಡುಕೊಂಡ ಜ್ಞಾನಿಗಳು ಯಾರು ಅಂತ ಹೇಳಿ ಆ ಋಷಿಗಳ ಚಿಂತನೆಯನ್ನು ಮಾಡಿ, ಈ ಮಂತ್ರದಿಂದ ಪ್ರತಿಪಾದ್ಯನಾದವನು ಯಾರು ಅನ್ನೋದನ್ನು ಚಿಂತನೆ ಮಾಡಿ, ಆಮೇಲೆ ಯಾವ ಛಂದಸ್ಸಿನಲ್ಲಿ ಈ ಮಂತ್ರ ಇದೆ ಅನ್ನೋದನ್ನು ಚಿಂತನೆ ಮಾಡಿ ಜಪವನ್ನು ಪ್ರಾರಂಭ ಮಾಡಿದರೆ ಫಲ ಕೊಡುತ್ತದೆ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಕೃಷ್ಣ ಮಂತ್ರಕ್ಕೆ ಬ್ರಹ್ಮದೇವರು ಋಷಿಗಳಾಗಿದ್ದಾರೆ. ಎಲ್ಲ ಮಂತ್ರಗಳಿಗೂ ಬ್ರಹ್ಮದೇವರೇ ಋಷಿಗಳು, ಪ್ರಥಮ ದ್ರಷ್ಟ ಅಂತ ಹೇಳಿದ್ದಾರೆ. ಎಲ್ಲವನ್ನ ಮೊಟ್ಟ ಮೊದಲಿಗೆ ಕಂಡುಕೊಂಡವರು ಯಾರು? ಬ್ರಹ್ಮದೇವರು ಅನ್ನೋದಕ್ಕಾಗಿ ಎಲ್ಲ ವಿದ್ಯೆಗಳಿಗೂ ಋಷಿಗಳು ಬ್ರಹ್ಮದೇವರಾಗಿದ್ದಾರೆ. ಕೃಷ್ಣ ಮಂತ್ರಕ್ಕೂ ಸಹ ಬ್ರಹ್ಮದೇವರು ಋಷಿಗಳಾಗಿದ್ದಾರೆ. ಅವರು ನಮಗೆ ಈ ಮಂತ್ರವನ್ನು ಕೊಟ್ಟಿದ್ದಾರೆ. ಕೃಷ್ಣ ಮಂತ್ರ ಸ್ತ್ರೀಯರು ಜಪ ಮಾಡಲಿಕ್ಕೆ ಹೇಳಿದ್ದಾರೆ ಅಥವಾ ಮತ್ಯಾರಿಗೋ ಜಪ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಆ ಮಂತ್ರವನ್ನು ಸಣ್ಣದು ಅಂತ ತಿಳಿದರೆ ಹೇಗೆ? ಸರ್ವಥಾ ಅದು ತಪ್ಪು. ಅದು ಕೃಷ್ಣ ಮಂತ್ರಕ್ಕೆ ಬ್ರಹ್ಮದೇವರು ಋಷಿಗಳಾಗಿದ್ದಾರೆ. ಬ್ರಹ್ಮದೇವರು ಕಂಡುಕೊಂಡ ಮಂತ್ರ ಅದು. ಅಂಥ ಮಂತ್ರವನ್ನು ಜಪ ಮಾಡೋದಕ್ಕಾಗಿ ನಮಗೆ ನಮ್ಮ ಗುರುಗಳು ಉಪದೇಶ ಮಾಡಿದ್ದಾರೆ. ಅವರ ಕರುಣೆಯನ್ನು ಸ್ಮರಣೆ ಮಾಡಿಕೊಳ್ಳಬೇಕು. ಬ್ರಹ್ಮದೇವರು ಉಪದೇಶ ಮಾಡಿದ, ಬ್ರಹ್ಮದೇವರು ಕಂಡುಕೊಂಡ ಈ ಕೃಷ್ಣ ಮಂತ್ರದ ಉಪದೇಶವನ್ನು ಮಾಡಿ ನಮ್ಮನ್ನು ಉದ್ಧಾರದ ಹಾದಿಯಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಋಷಿಗಳಾದ ಬ್ರಹ್ಮದೇವರ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಅದೇ ಪರಂಪರೆಯಲ್ಲಿ ಬಂದ ಗುರುಗಳಲ್ವಾ ಅನ್ನೋದಕ್ಕಾಗಿ ಅವರು ಉಪದೇಶ ಮಾಡಿದ್ದಾರೆ, ಅನ್ನೋದಕ್ಕಾಗಿ ಅವರು ಜಗದ್ಗುರುಗಳು, ಇವರು ಗುರುಗಳು, ಅದೇ ಪರಂಪರೆಯಲ್ಲಿ ಬಂದ ಗುರುಗಳು ಅಂತ ಸ್ಮರಣೆ ಮಾಡಿ ಅವಶ್ಯವಾಗಿ ಆ ಜಪವನ್ನು ಮುಂದುವರಿಸಬೇಕು. ಅಂಥ ಋಷಿಗಳು ಎಲ್ಲಿದ್ದಾರೆ? ನಮ್ಮ ತಲೆಯಲ್ಲಿ ಇದ್ದಾರೆ. ಶಿರಸ್ಸಿನಲ್ಲಿ ಆ ಬ್ರಹ್ಮದೇವರು ಋಷಿಗಳು ನಮ್ಮ ತಲೆಯಲ್ಲಿ ಇದ್ದಾರೆ. ತಲೆ ಬಿಟ್ಟು ಹೊರಗೆ ಹೋಗೋದಿಲ್ಲ ಅವರು. ಯಾವಾಗಲೂ ನಮ್ಮ ತಲೆಯಲ್ಲಿ ಅವರೇ ಸುಳಿತಾ ಇರಬೇಕು, ಅವರ ಸ್ಮರಣೆ ಬರ್ತಾನೆ ಇರಬೇಕು. ಇಂಥ ಅದ್ಭುತವಾದ ಮಂತ್ರದ ಉಪದೇಶವನ್ನು ಮಾಡಿದ್ದಾರೆ ಅನ್ನೋ ವಿಚಾರ ನಮ್ಮ ತಲೆಯಲ್ಲಿ ಇರಬೇಕು. ಆ ತಲೆಯಲ್ಲಿ ಋಷಿಗಳಾದ ಬ್ರಹ್ಮದೇವರ ಚಿಂತನೆಯನ್ನು ಮಾಡಬೇಕು. ಈ ಮಹಾಮಂತ್ರದ ಛಂದಸ್ಸು ಗಾಯತ್ರಿ. ಆ ಗಾಯತ್ರಿ ಛಂದಸ್ಸಿಗೆ ಅಭಿಮಾನಿಗಳಾದ ದೇವತೆಗಳು ಲಕ್ಷ್ಮೀ ಮುಂತಾದ ದೇವತೆಗಳು ಅನ್ನೋದಕ್ಕಾಗಿ ಆ ಲಕ್ಷ್ಮಿಯಾದ ದೇವತೆಗಳು ನಮ್ಮಲ್ಲಿ ಸನ್ನಿಹಿತರಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಮುಖದಲ್ಲಿ ವಿಶೇಷವಾಗಿ ಛಂದಸ್ಸು. ಛಂದಸ್ಸು ಅಂತಂದ್ರೇನು? ಇಷ್ಟು ಅಕ್ಷರಗಳ ಒಂದು ನಿಯಮ, ಅದಕ್ಕೆ ಛಂದಸ್ಸು ಅಂತ ಕರೀತಾರೆ. ಅನುಷ್ಠುಪ್ ಮುಂತಾದ ಛಂದಸ್ಸುಗಳು, ಅನುಷ್ಠುಪ, ಗಾಯತ್ರಿ, ಬೃಹತಿ, ಜಗತಿ, ತ್ರಿಷ್ಟಪ, ಇವೆಲ್ಲ ಛಂದಸ್ಸಿನ ಹೆಸರುಗಳು. ಇಷ್ಟಿಷ್ಟು ಅಕ್ಷರಗಳಾದರೆ ಅದಕ್ಕೆ ಒಂದೊಂದು ಛಂದಸ್ಸು ಅಂತ ಹೇಳಿದ್ದಾರೆ. ಹಾಗೆ ಆ ಛಂದಸ್ಸು ಎಲ್ಲಿಂದ ಹೊರಗೆ ಬರ್ತದೆ? ಅದು ಮುಖದಿಂದ ಹೊರಗೆ ಬರ್ತದೆ. ಆ ಅಕ್ಷರಗಳ ಅಭಿವ್ಯಕ್ತಿ, ಆ ಛಂದಸ್ಸಿನ ಅಭಿವ್ಯಕ್ತಿ ಮುಖದಿಂದ ಆಗ್ತದೆ ಅಂತ ಅನ್ನೋದಕ್ಕಾಗಿ ಮುಖದಲ್ಲಿ ಮತ್ತೆ ಆ ರಮಾದಿ ದೇವತೆಗಳು ಗಾಯತ್ರಿ ಛಂದಸ್ಸಿಗೆ ಅಭಿಮಾನಿಗಳಾದ ರಮಾದಿ ದೇವತೆಗಳು ಮುಖದಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಇನ್ನು ಅತೀ ಮುಖ್ಯವಾಗಿ ಈ ಮಂತ್ರದಿಂದ ಪ್ರತಿಪಾದ್ಯನಾದ ವ್ಯಕ್ತಿ, ಯಾರ ಉದ್ದೇಶಕ್ಕಾಗಿ ನಾವು ಜಪ ಮಾಡ್ತಾ ಇದ್ದೇವೆ, ಯಾರಿಗೆ ನಾನು ಪ್ರಿಯನಾಗಬೇಕು ಅನ್ನೋ ಉದ್ದೇಶ ನನಗೆ ಇದೆ. ನಾನು ಜಪ ಮಾಡಿದರೆ ತಂದೆಗೆ ಪ್ರೀತಿ ಆಗ್ತದೆ, ನಾನು ಜಪ ಮಾಡಿದರೆ ತಾಯಿಗೆ ಪ್ರೀತಿ ಆಗ್ತದೆ, ನಾನು ಜಪ ಮಾಡಿದರೆ ಗುರುಗಳಿಗೆ ಪ್ರೀತಿ ಆಗ್ತದೆ ಇಲ್ಲ ಅಂತ ಅಲ್ಲ. ಆದರೆ ಅದು ಕೊನೆಯದಲ್ಲ. ಅದು ಕೊನೆಯದು ಪರಮಾತ್ಮನ ಪ್ರೀತಿ. ತಂದೆ ತಾಯಿಗಳ ಪ್ರೀತಿ ನಮಗೆ ಮೋಕ್ಷವನ್ನು ಕೊಡೋದಿಲ್ಲ. ಈಗೇನೋ ಸಂತೋಷದಿಂದಾಗಿ ಅವರು ಹಣ ಕೊಡ್ಬೋದು ಅಥವಾ ಭಾಳ ಅಂದರೆ ಆಶೀರ್ವಾದ ಮಾಡ್ಬೋದು. ಆದರೆ ಮುಕ್ತಿಯನ್ನು ಕೊಡೋರು ಯಾರು? ದೇವರು ಅನ್ನೋದಕ್ಕಾಗಿ ನಾವು ಭಗವಂತನಿಗೆ ಪ್ರಿಯರಾಗಬೇಕು. ಮೊದಲಿಗೆ ಭಗವಂತನಿಗೆ ಪ್ರಿಯರಾಗೋದಕ್ಕಾಗೇನೆ ಈ ಎಲ್ಲ ಕರ್ಮಗಳನ್ನು ವಿಧಾನ ಮಾಡಿದ್ದಾರೆ. ಯಾವುದೇ ಇರಲಿ, ಅದು ತಂದೆಯ ಸೇವೆ ಇರಲಿ, ತಾಯಿಯ ಸೇವೆ ಇರಲಿ, ಯಾವುದೇ ಅತಿ ಸಣ್ಣದಾದ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಅಂದರೆ, ಹೇಗೆ ನಾವು ಜಪಾದಿಗಳಲ್ಲಿ ಸಂಕಲ್ಪವನ್ನು ಮಾಡ್ತೇವೆ ಹಾಗೆ ಪ್ರತಿಯೊಂದು ಕರ್ಮಕ್ಕೆ ಸಂಕಲ್ಪವನ್ನು ಮಾಡಲಿಕ್ಕಾಗೋದಿಲ್ಲ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಹೀಗೆ ಮಾತೃ ಸೇವಾಖ್ಯಂ ಕರ್ಮ ಕರಿಷ್ಯೆ, ಪಿತೃಸೇವಾಖ್ಯಂ ಕರ್ಮ ಕರಿಷ್ಯೆ,
ಪಿತೃವಚನ ಪಾಲನಾಖ್ಯಂ ಕರ್ಮ ಕರಿಷ್ಯೆ, ರಾಮಚಂದ್ರ ದೇವರು ಮಾಡಿದರಲ್ಲ ಹಾಗೆ ಪ್ರತಿನಿತ್ಯ ಪ್ರತಿ ಕ್ಷಣ ನಾವು ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕಾಗ್ತದೆ. ಆ ಪ್ರತಿ ಕ್ಷಣವೂ ಸಂಕಲ್ಪವನ್ನು ಮಾಡಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿಯೇ ಅದಕ್ಕೆಲ್ಲ ಸಾಮೂಹಿಕವಾದ ಸಂಕಲ್ಪವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡಿಟ್ಟು ಬಿಟ್ಟಿದ್ದಾರೆ. ಪ್ರಾತಃ ಸಂಕಲ್ಪ ಗದ್ಯದ ತ್ವದಾಜ್ಞೆಯ ತ್ವತ್ಪ್ರಸಾದ ತ್ವತ್ಪ್ರೇರಣೆಯ ತ್ವತ್ಪ್ರೇರಣೆಯ ತ್ವತ್ಪ್ರೀತ್ಯರ್ಥಂ ತ್ವಾಮುದ್ದೇಶ್ಯ ತ್ವಾಮನುಸ್ಮರನ್ನೇವ. ನಾನು ಮತ್ತೆ ಬೆಳಗಿನಿಂದ ರಾತ್ರಿಯ ತನಕ ಈ ಕರ್ಮಗಳನ್ನು ಮಾಡ್ತೇನೆ ಅಂತ ಸಾಮೂಹಿಕವಾದ ಸಂಕಲ್ಪ. ಎಲ್ಲದಕ್ಕೆ ಪ್ರತ್ಯೇಕವಾಗಿ ಮಾಡಲಿಕ್ಕಾಗೋದಿಲ್ಲ. ಆದರೆ ಯಾವುದು ವಿಶಿಷ್ಟವಾಗಿ ನಮಗಾಗಿ ವಿಹಿತವಾದ ಕರ್ಮ ಇದೆಯಲ್ಲ ಅಂಥ ಕರ್ಮವನ್ನು ಮಾಡುವಾಗ ಪ್ರತ್ಯೇಕವಾಗಿ ಸಂಕಲ್ಪವನ್ನು ಮಾಡಬೇಕು ಅನ್ನೋದಕ್ಕಾಗಿ ಇದು ಜಪ, ಇದು ಅತ್ಯಂತ ಪ್ರಧಾನವಾದ ಕರ್ಮ ಅನ್ನೋದಕ್ಕಾಗಿ ಇಲ್ಲಿ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪವನ್ನು ಮಾಡುವಾಗ ಈ ತರಹದ ಮತ್ತೆ ಚಿಂತನೆಗಳನ್ನೆಲ್ಲ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಹೀಗೆ ಋಷಿ, ಛಂದಸ್ಸು, ದೇವತೆಗಳ ಜ್ಞಾನವನ್ನು ಮಾಡಿಕೊಂಡು ಮುಖ್ಯವಾಗಿ ಮಂತ್ರ ಪ್ರತಿಪಾದ್ಯನಾದ ಪರಮಾತ್ಮ. ಈ ಮಂತ್ರದಿಂದ ಪ್ರತಿಪಾದ್ಯನಾದವನು ಬೇರೆ ಯಾರೋ ಅಲ್ಲ, ಈ ಮಂತ್ರದಿಂದ ಪ್ರತಿಪಾದ್ಯನಾದವನು ಪರಮಾತ್ಮ, ವಿಷ್ಣು, ಸರ್ವೋತ್ತಮ, ಸರ್ವಶಕ್ತ, ಅನಂತ ಗುಣ ಪರಿಪೂರ್ಣ, ಯಾವುದೇ ದೋಷಗಳಿಲ್ಲದೇ ಇದ್ದವ ಭಗವಂತ ಅಂತ ಹೇಳಿ ದೇವರ ಬಗ್ಗೆ ಎಷ್ಟೆಷ್ಟು ಗುಣಗಳು ನಮಗೆ ನೆನಪಾಗ್ತವಲ್ಲ ಅದನ್ನೇ ಮತ್ತೆ ಮತ್ತೆ ನಾವು ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಚಿಂತನೆ ಇಲ್ಲ. ಏನಪ್ಪ ಎಷ್ಟು ಸಲ ಹೇಳಿದ್ದೆ ಹೇಳೋದು ಅಂತ ಸಂಕೋಚ ಬೇಡ, ನಮಗೆ ಹೇಗೆ ಸಂಕೋಚವಾಗ್ತದೆ ಅನ್ನೋದಕ್ಕಾಗಿ ಜಪ ಮುಂದೆ ಹೋಗೋದಿಲ್ಲ. ಮಂತ್ರದ ಅರ್ಥವನ್ನು ಸ್ವಾಮಿಗಳ ಹಾಗೆ ಬಹಳ ಚಿಂತನೆ ಮಾಡಲಿಕ್ಕೆ ಯೋಗ್ಯತೆ ನಮಗೆ ಇಲ್ಲ. ಒಂದೋ ಎರಡೋ ಅರ್ಥವನ್ನು ತಿಳಿತೇವೆ, ಆದರೆ ಗುಣ ಅಷ್ಟೇ ಅಲ್ಲ, ಒಂದೋ ಎರಡೋ, ಹೆಚ್ಚು ನೆನಪಾಗೋದಿಲ್ಲ. ಅದು ಆ ಸಂದರ್ಭದಲ್ಲಂತೂ ಏನೂ ನೆನಪಾಗೋದಿಲ್ಲ. ಇಲ್ಲಿ ಏನು ನೆನಪಾಗಿದೆ ಅದೇ ಗುಣವನ್ನು ನಾವು ಮತ್ತೆ ಮತ್ತೆ ಚಿಂತನೆ ಮಾಡಿದಾಗ ದೇವರು ಸಂತೋಷದಿಂದ ಆ ಜಪವನ್ನು ಸ್ವೀಕಾರ ಮಾಡ್ತಾನೆ. ಒಂದು ಸಲ ಚಿಂತನೆ ಮಾಡಿದ್ದೇನೆ ಮತ್ತೆ ದೇವರನ್ನು ಅದೇ ಗುಣದಿಂದ ವ್ಯವಹಾರ ಮಾಡಿದರೆ ದೇವರೇನು ತಿಳ್ಕೊಳ್ತಾನೋ ಏನೋ ಅಂತ ಅನ್ನೋ ಸಂಕೋಚ ಬೇಡವೇ ಬೇಡ. ಆ ಒಂದೇ ಒಂದು ಗುಣವನ್ನು, ಭಗವಂತ ಸರ್ವಸ್ವಾಮಿಯಾಗಿದ್ದಾನೆ, ನನಗೆ ಸ್ವಾಮಿಯಾಗಿದ್ದಾನೆ, ಈ ಚಿಂತನೆ ಆದರೂ ಬರಬೇಕಲ್ಲ ಜಪ ಮಾಡುವಾಗ. ಅದು ಬರದೆ ನಾವು ಹೇಗೆ ಮಾಡ್ತೇವೆ ಅಂದರೆ, ನಾನು ಜಪ ಮಾಡ್ತೇನೆ ಅಂತಂದರೆ ನಾನೇ ಸ್ವಾಮಿಯಾಗಿದ್ದೇನೆ ಅಂತನ್ನೋ ಹಾಗೆ ನಮಗೆ ಚಿಂತನೆ ಇರ್ತದೆ. ಯಾಕೆ ಮನೆಯಲ್ಲಿ ಯಾರು ಜಪ ಮಾಡೋದಿಲ್ಲ, ನಾನೊಬ್ಬನೇ ಮಾಡೋನು, ಹೀಗಾಗಿ ಎಲ್ರಿಗೂ ಯಜಮಾನ ನಾನೇ ಅನ್ನೋ ಹಾಗೆ ನಮ್ಮ ಭಾವನೆ ಇರ್ತದೆ. ಆ ಭಾವನೆ ಬಂದು ಜಪ ಮಾಡಿದರೆ ಬಂತೇನು, ಏನೂ ಬರೋದಿಲ್ಲ ಅನ್ನೋದಕ್ಕಾಗಿ ಭಗವಂತ ನನಗೆ ಸ್ವಾಮಿಯಾಗಿದ್ದಾನೆ, ಆ ಸ್ವಾಮಿಯ ಪ್ರೀತಿಗಾಗಿ ನಾನು ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ಅನ್ನೋ ಚಿಂತನೆ ಬೇಕು. ಹೀಗಾಗಿ ಮಂತ್ರ ಪ್ರತಿಪಾದ್ಯನಾದ ಆ ಪರಮಾತ್ಮನ ಸ್ಮರಣೆಯನ್ನು ನಿರಂತರವಾಗಿ ನಾವು ಎಷ್ಟು ಹೊತ್ತು 108 ಜಪವನ್ನು ಮಾಡಿದರೆ 108 ಜಪ ಮಾಡುವಾಗ ಎಷ್ಟು ಹೊತ್ತು ಹೆಚ್ಚು ಸಲ ಆ ಭಗವಂತನ ಅರ್ಥಾನುಸಂಧಾನವಾಗ್ತದೆ, ಭಗವಂತನ ಗುಣಗಳ ಸ್ಮರಣೆಯಾಗ್ತದೆ, ಅಷ್ಟು ಹೊತ್ತು ಆ ಸ್ಮರಣೆಯನ್ನು ಮಾಡಿ ಮತ್ತೆ ಜಪವನ್ನು ಮಾಡ್ತಾ ಇರಬೇಕು ಅಂತ ತಿಳಿಸ್ತಾರೆ. ಹೀಗೆ ಮಾಡೋದರಿಂದಲೇ ಮನುಷ್ಯನ ಮನಸ್ಸು ಶುದ್ಧವಾಗ್ತದೆ ಅಂತ ಹೇಳ್ತಾರೆ. ದೇವರ ಧ್ಯಾನವನ್ನು ಮೊಟ್ಟ ಮೊದಲಿಗೆ ಮಾಡಬೇಕು. ಧ್ಯಾಯೇದ್ ಹರಿನ್ಮಣಿನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಹರಿಶಂಖ ವರಾಭಯಾನಿ ದೋರ್ಭಿರ್ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯ ಸಮೇತಂ ಅಖಿಲಪ್ರದಂ ಇಂದಿರೇಶಂ. ಈ ಶ್ಲೋಕದಲ್ಲಿ ಏನು ಭಗವಂತನ ಗುಣಗಳನ್ನು ಹೇಳಿದ್ದಾರೆ ಆ ಗುಣಗಳ ಸ್ಮರಣೆ ನಮಗಾಗಬೇಕು. ಭಗವಂತ ಧ್ಯಾಯತ್ ಹರಿನ್ಮಣಿ ನಿಭಂ, ಹರಿನ್ಮಣಿ, ಆ ಹರಿನ್ಮಣಿ ಹೇಗಿರ್ತದೆ, ಇಂದ್ರಮಣಿ ಅಂತ ಕರೀತಾರೆ ಅದನ್ನು. ಹರಿ ಅಂದ್ರೂ ಇಂದ್ರ ಅಂತ ಅರ್ಥ. ಹರಿನ್ಮಣಿ ನೀಲವರ್ಣದಲ್ಲಿ ಆ ಮಣಿ ಇರ್ತದೆ. ಆ ಮಣಿಯನ್ನು ನಾವು ನೋಡಿಲ್ಲ, ಇರಲಿ ಅಂತೂ ಆ ಹರಿನ್ಮಣಿಯಂತೆ ನೀಲವರ್ಣದಲ್ಲಿ ಭಗವಂತ ಮತ್ತೆ ಶೋಭಾಯಮಾನನಾಗಿದ್ದಾನೆ. ಅಂತಹ ಕಪ್ಪು ಬಣ್ಣ ಭಗವಂತನಿಗೆ ಇದೆ. ಜಗದೇಕ ವಂದ್ಯಂ, ಜಗತ್ತಿನಲ್ಲಿ ಎಲ್ಲರಿಂದಲೂ ಮುಖ್ಯವಾಗಿ ವಂದ್ಯನಾಗಿದ್ದಾನೆ ಭಗವಂತ. ಜಗತ್ತಿನಿಂದ ಏಕವಂದ್ಯಂ, ಏಕ ಅಂದರೆ ಮುಖ್ಯವಾಗಿ ಅಂತ ಅರ್ಥ. ಏಕೆ ಮುಖ್ಯಾನ್ಯ ಕೇವಲ, ಏಕ ಎಂಬ ಶಬ್ದಕ್ಕೆ ಮುಖ್ಯ ಅಂತ ಅರ್ಥ ಇದೆ, ಕೇವಲ ಅಂತ ಅರ್ಥ ಇದೆ, ಏಕೆ ಅಂದರೆ ಬೇರೆಯವರು ಅಂತಲೂ ಅರ್ಥ ಇದೆ. ಆದರೆ ಇಲ್ಲಿ ಏಕ ಅಂದರೆ ಮುಖ್ಯವಾಗಿ ಭಗವಂತ ಸಮಸ್ತ ಚರಾಚರ ಪ್ರಪಂಚದಿಂದ ವಂದ್ಯನಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಅರ್ಥಾತ್ ನಾನೊಬ್ಬನೇ ದೇವರ ಉದ್ದೇಶದಿಂದ ಜಪ ಮಾಡೋದಲ್ಲ, ನಾನೊಬ್ಬನೇ ದೇವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಅಲ್ಲ. ನನ್ನ ಹಾಗೆ ಸಾಲುಗಟ್ಟಿ ನಿಂತವರು ನನ್ನ ಮುಂದೆ ಕೋಟಿ ಕೋಟಿ ಜನ ಇದ್ದಾರೆ. ಕೋಟಿ ಅಲ್ಲ, ಅನಂತ ಜೀವರಾಶಿಗಳು ಮುಂದೆ ಇದ್ದಾರೆ, ಅನಂತ ಜೀವರಾಶಿಗಳು ಹಿಂದೆ ಇದ್ದಾರೆ. ನಾನು ಮಧ್ಯದಲ್ಲಿ ಇದ್ದೇನೆ ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತನೋ ಚಿಂತನೆ ಬರಬೇಕು ಅಂತನ್ನೋದಕ್ಕಾಗಿ ಜಗದೇಕ ವಂದ್ಯಂ, ಬ್ರಹ್ಮಾದಿ ಲೋಕದಿಂದ ಮುಖ್ಯವಾಗಿ ಭಗವಂತ ವಂದ್ಯನಾಗಿದ್ದಾನೆ. ಸೌಂದರ್ಯ ಸಾರಂ, ಭಗವಂತನಲ್ಲಿಯ ಸೌಂದರ್ಯಕ್ಕೆ ಸಾಟಿಯಾದದ್ದು ಮತ್ತೊಂದು ಸರ್ವಥಾ ಇಲ್ಲ. ಅಂಥ ಅದ್ಭುತವಾದ ಸೌಂದರ್ಯ ಭಗವಂತನಿಗೆ ಇದೆ. ರೂಪದ ಸ್ಮರಣೆ ಬರೋದು ಬಹಳ ಕಷ್ಟ. ಕಣ್ಣು ಮುಚ್ಕೊಂಡ್ರೆ ಬೇರೆ ಏನೇನೋ ರೂಪಗಳ
ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಇರಲಿ, ಆದರೂ ಪ್ರಯತ್ನ ಮಾಡಬೇಕು. ಜಗಳ ಆಗ್ತದೆ ಅಲ್ಲಿ, ನನ್ನ ಮನಸ್ಸಿಗೂ ನನಗೂ, ಜೀವನಿಗೂ ಮನಸ್ಸಿಗೂ ಬಹಳ ದೊಡ್ಡದಾದ ಯುದ್ಧ ಆಗ್ತದೆ ಅಲ್ಲಿ. ಆ ಮನಸ್ಸು ಯಾರ್ಯಾರನ್ನೋ ತನ್ನಲ್ಲಿ ತುಂಬಿಕೊಳ್ತದೆ. ಕಣ್ಣು ಮುಚ್ಚಿಕೊಂಡಾಗ ಜಪ ಮಾಡಬೇಕು, ಕೃಷ್ಣನ ಜಪ ಅಂತ ಹೇಳಿ ಎಷ್ಟೋ ಸಲ ಉಡುಪಿಗೆ ಹೋಗಿರ್ತೇವೆ, ಕೃಷ್ಣನನ್ನು ನೋಡಿದ್ದೇವೆ. ಆ ಕೃಷ್ಣನ ರೂಪವನ್ನು ಸ್ಮರಣೆ ಮಾಡ್ತಾ ಜಪ ಮಾಡೋಣ ಅಂತ ಕಣ್ಣು ಮುಚ್ಚಿದರೆ ಕಣ್ಣಿನ ಮುಂದೆ ಕೃಷ್ಣ ಬರೋದಿಲ್ಲ. ಆದರೆ ಕೃಷ್ಣನ ವಿಶೇಷಣ ಇದೆಯಲ್ಲ, ಕಳ್ಳ. ಆ ಕಳ್ಳರು ಮಾತ್ರ ಬರ್ತಾರೆ, ಆದರೆ ಕಳ್ಳ ಕೃಷ್ಣ ಮಾತ್ರ ಬರೋದಿಲ್ಲ ಮನಸ್ಸಿನಲ್ಲಿ. ಆಗ್ತದೆ ಹಾಗೆ, ಇಲ್ಲ ಅಂತ ಅಲ್ಲ, ಆದರೆ ಹೇಳ್ಬೇಕು, ಮನುಷ್ಯ ಯುದ್ಧ ಮಾಡಿ ಗೆಲ್ಲಬೇಕು. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತೋ ನಿಯಮ್ಯೈತದಾತ್ಮಾನಂಚ ವಶಂ ನಯೇ. ಪರಮಾತ್ಮನ ಪರಾಧೀನತೆಯನ್ನು ಸ್ಮರಣೆ ಮಾಡಿಕೊಂಡು ನಾವು ಎಷ್ಟು ಅಸ್ವತಂತ್ರರಾಗಿದ್ದೇವೆ. ದೇವರ ಜಪ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಆದರೆ ಕಣ್ಮುಚ್ಚಿದರೆ ಭಗವಂತ ಮನಸ್ಸಿಗೆ ಬರೋದಿಲ್ಲ. ಏನು ದೌರ್ಭಾಗ್ಯ ಇದು ಭಗವಂತ ಅಂತ ಹೇಳಿ ಕನಿಷ್ಠ ಪಕ್ಷಕ್ಕೆ ಆ ಸಂದರ್ಭದಲ್ಲಿ ಕ್ಲೇಶ, ದುಃಖ ಆದರೂ ಆಗ್ಬೇಕು, ನೋವಾದರೂ ಆಗ್ಬೇಕು. ನಿನ್ನ ಸ್ಮರಣೆ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ನಿನ್ನ ರೂಪದ ಸ್ಮರಣೆ ಮಾಡಲಿಕ್ಕೆ ಆಗೋದಿಲ್ಲ. ದಾಸರ ಕೇಳಿಕೊಳ್ತಾರಲ್ಲ, ಕಣ್ಣಿಂದ ನೋಡಬೇಕು ಅಂತ ಹೇಳಿದ್ರೆ ನಿನ್ನ ರೂಪ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಗೋಪಾಲದಾಸರು. ಹಾಗೆ ಏನೋ ಸ್ಮರಣೆ ಮಾಡಬೇಕು ಅಂತ ಕಣ್ಣು ಮುಚ್ಚಿ ಒಂದು ಕ್ಷಣ ನೋಡ್ತೇನೆ, ಆದರೆ ಆಗೋದಿಲ್ಲ. ಒಳಗಡೆಗೆ ಇದ್ದ ನಿನ್ನ ರೂಪವನ್ನು ನೋಡ್ಲಿಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ. ಬೇಡ, ಕಣ್ಣು ತೆಗೆದು ನಿನ್ನ ಪ್ರತಿಮೆಯನ್ನು ನೋಡ್ತೇನೆ. ಕಣ್ಣು ಮುಚ್ಚಿದರೆ ಏನೇನೋ ಬರ್ತದೆ ಅಂತ ಆದರೆ ದಯಮಾಡಿ ಕಣ್ಣು ಮುಚ್ಚೋದು ಬೇಡ. ಕಣ್ಣಿನ ಎದುರಿಗೆ ಒಂದು ಸುಂದರವಾದ ಪರಮಾತ್ಮನ ಚಿತ್ರಪಟವನ್ನು, ಮೂರ್ತಿಯನ್ನು ಏನೋ ಒಂದು ಕಣ್ಣಿನ ಮುಂದೆ ಇಟ್ಟುಕೊಂಡು ಅದನ್ನೇ ತದೇಕ ಚಿತ್ತರಾಗಿ ಆಸೆಯಿಂದ, ಅಪೇಕ್ಷೆಯಿಂದ ಅದನ್ನೇ ನೋಡ್ತಾ ಜಪ ಮಾಡಿದರೂ ಚಿಂತೆ ಇಲ್ಲ. ಕಣ್ಣು ಮುಚ್ಚೇನೆ ಜಪ ಮಾಡಬೇಕು ಅಂತ ಏನಿಲ್ಲ. ಕಣ್ಣಿನ ಎದುರಿಗೆ ಪ್ರಶಸ್ತವಾದ ಮೂರ್ತಿಯನ್ನು ಇಟ್ಟುಕೊಂಡು ಸುಂದರವಾಗಿರಬೇಕಷ್ಟೇ. ಸುಂದರವಾದ ಪ್ರತಿಮೆಯನ್ನು, ಮೂರ್ತಿಯನ್ನು ಕಣ್ಣಿನ ಮುಂದೆ ಇಟ್ಟುಕೊಂಡು ಮತ್ತೆ ಆ ಜಪವನ್ನು ಮಾಡಿದರೆ ಸಾಕು. ಯಾವಾಗ ಆ ಸುಂದರವಾದ ಪ್ರತಿಮೆ ನಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯವಿದೆ, ಆವಾಗ ಕಣ್ಣು ಮುಚ್ಚಲಿಕ್ಕೆ ತೊಂದರೆ ಇಲ್ಲ. ಅಥವಾ ಯಾವಾಗ ಅರ್ಥಾನುಚಿಂತನೆ ಆಗ್ತದೆ, ಮನಸ್ಸಿನಲ್ಲಿ ಒಂದು ರೂಪ ಬರೋದಿಲ್ಲ, ಆದರೆ ಅರ್ಥಗಳ ಸ್ಮರಣೆ ಆಗ್ತಾ ಹೋಗ್ತಿರ್ತದೆ. ಅರ್ಥಗಳ ಸ್ಮರಣೆಯಾದರೂ ಚಿಂತೆ ಇಲ್ಲ, ಒಂದೇ ಅರ್ಥದ ಸ್ಮರಣೆಯಾದರೂ ಚಿಂತೆ ಇಲ್ಲ. ಕಣ್ಣು ಮುಚ್ಚಿಕೊಂಡು ಭಕ್ತಿಯಿಂದ ಆ ಮಂತ್ರದ ಜಪವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಸೌಂದರ್ಯ ಸಾರಂ ಹರಿಶಂಖ ವರ ಅಭಯ ಹರಿ. ನಮ್ಮನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಭಗವಂತ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ದೇವರಿಗೆ ಯಾಕೆ ಆಯುಧಗಳು ಬೇಕು? ಯಾಕಾದರೂ ಬೇಕಾ ಆಯುಧಗಳವು? ಬೇಕಾಗಿಲ್ಲ. ಯಾಕೆ? ನಮಗಾಗಿ. ದೇವರು ಕೈಯಲ್ಲಿ ಶಂಖವನ್ನು ಇಟ್ಕೊಂಡಿದ್ದಾನೆ. ಯಾಕೆ? ಧ್ರುವನಂತವರಿಗೂ ಮಾತಾಡ್ಲಿಕ್ಕಾಗದೇ ಇದ್ದಾಗ ಆ ಶಂಖ ಸ್ಪರ್ಶವನ್ನು ಮಾಡಿ ತನ್ನ ಸ್ತೋತ್ರವನ್ನು ತಾನೇ ಮಾಡಿಸಿಕೊಳ್ಳೋದಕ್ಕಾಗಿ ಭಗವಂತ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಅವನಿಗಾಗಿ ಅಲ್ಲ. ಇವತ್ತು ಯಾರೋ ಅನೇಕ ಜನ ಆಕ್ಷೇಪ ಮಾಡ್ತಾರೆ, ಇದೇನು ಆಯುಧಗಳನ್ನು ಧಾರಣೆ ಮಾಡಿದ ದೇವತೆಗಳ ಸ್ತೋತ್ರ ಮಾಡೋದೇನಿದು? ಹೀಗೆಲ್ಲ ಮಾಡೋದಲ್ಲ. ದೇವರು ಶಾಂತ ಭಾವನೆಯಿಂದ ಇರಬೇಕು, ಶಾಂತ ರೂಪ ಅವರದ್ದಿರಬೇಕು. ಹೀಗೆ ಆಯುಧಗಳು ಧಾರಣೆ ಮಾಡ್ತಾರೆ ಅಂದರೆ ಅವರು ಶಾಂತರಲ್ಲ. ಅವರ ಸ್ಮರಣೆ ನಾವ್ಯಾಕೆ ಮಾಡಬೇಕು? ಅವರ ಉದ್ದೇಶದಿಂದ ನಾವ್ಯಾಕೆ ಜಪ ಮಾಡಬೇಕು ಅಂತ ಅಲ್ಲ. ನಮ್ಮ ಮನಸ್ಸಿನ ಒಳಗೆ ಇರುವ ಶತ್ರುಗಳಿದ್ದಾರಲ್ಲ, ಆ ಶತ್ರುಗಳನ್ನು ಸಂಹಾರ ಮಾಡೋದಕ್ಕಾಗಿ ಭಗವಂತ ಆ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ನಾನು ಕಣ್ಣು ಮುಚ್ಚಿ ದೇವರ ರೂಪವನ್ನು ಸ್ಮರಣೆ ಮಾಡಬೇಕು ಅಂದರೆ ಯಾರದ್ದೋ ರೂಪ ಬರ್ತದಲ್ಲ, ಆ ರೂಪ ಹೊರಗೆ ಹಾಕಬೇಕಲ್ಲ, ಆ ರೂಪವನ್ನು ಅಂಜಿಸಬೇಕಲ್ಲ. ನೀನು ಒಳಗೆ ಬರಬೇಡ ಇಲ್ಲಿ ಅಂತ ಹೇಳಿ ಭಯಪಡಿಸಿ ಆ ರೂಪವನ್ನು ಹೊರಗೆ ಹಾಕಬೇಕಲ್ಲ ಅನ್ನೋದಕ್ಕಾಗಿ ಭಗವಂತ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಕಾಮಕ್ರೋಧಾದಿಗಳಿಗೆ ವಶನಾಗ್ತಾನೆ ಮನುಷ್ಯ. ಆ ಶತ್ರುಗಳನ್ನು ನಾಶ ಮಾಡೋದಕ್ಕಾಗಿ ಭಗವಂತ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಶಂಖಚಕ್ರ ಮತ್ತು ಅಭಯಮುದ್ರಗಳನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ದೌರ್ಭಿರ್ದಧಾನಂ ಅಜಿತಂ. ಭಗವಂತ ಆ ಆಯುಧಗಳನ್ನು ಧಾರಣೆ ಮಾಡಿದ್ದಾನೇನೋ ನಿಜ. ಬೇಕಾದಷ್ಟು ಜನ ಆಯುಧ ಧಾರಣೆ ಮಾಡಿರ್ತಾರೆ, ಆದರೆ ಜಯ ಸಿಗಬೇಕಲ್ಲ. ಆಯುಧ ಧಾರಣೆ ಮಾಡಿದ್ದಾನೆ ಎಂದು ಮಾತ್ರಕ್ಕೆ ಜಯ ಸಿಗ್ತದ? ಆಗೋದಿಲ್ಲ. ಹಾಗಾದರೆ ಭಗವಂತನಿಗೆ ಅಜಿತಂ, ದೇವರನ್ನ ಗೆಲ್ಲುವ ಸಮರ್ಥ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅಜಿತನಾಗಿದ್ದರೂ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಎಂಥ ವಿಚಿತ್ರವಾದ ವಿರುದ್ಧವಾದ ಮಾತುಗಳನ್ನು ಹೇಳ್ತಾರೆ ನೋಡಿ. ಅಜಿತ ಭಯವೇ ಇಲ್ಲ ಅಂತಾದರೆ, ಅವನನ್ನು ಯಾರೂ ಗೆಲ್ಲಿಕ್ಕೆ ಸಾಧ್ಯವಿಲ್ಲ ಅಂತಾದರೆ ದೇವರಿಗೆ ಯಾಕೆ ಆಯುಧಗಳು ಬೇಕು? ವೈಭವ ಅದಷ್ಟೇ ಭಗವಂತನಿಗೆ. ಹೇಗೆ ರಾಜ ಕೈಯಲ್ಲಿ ದಂಡವನ್ನು ಧಾರಣೆ ಮಾಡ್ತಾನಲ್ಲ, ಯಾಕೆ? ನಡಿಲಿಕ್ಕೆ ಬರೋದಿಲ್ಲ ಅನ್ನೋದಕ್ಕಾಗ ಅಲ್ಲ. ನಡಿಬೇಕಾದ್ರೆ ಬಂಗಾರದ ದಂಡ ಬೇಕಾಗಿಲ್ಲ. ಆದರೆ ಯಾಕೆ ಅದು ದಂಡ? ಐಶ್ವರ್ಯ ದ್ಯೋತಕ, ಅದು ಅಷ್ಟೇ. ಹೇಗೆ ರಾಜನಿಗೆ ದಂಡ ಐಶ್ವರ್ಯ ದ್ಯೋತಕ, ಹೊರತು ಅದು ಊರುಗೋಲಲ್ಲ. ಅದನ್ನು ನೆಲದ ಮೇಲೆ ಇಟ್ಟು ತಾನು ನಡೆಯುವ ಅವಶ್ಯಕತೆ ಇಲ್ಲ. ಅವನು ಅಸಮರ್ಥನಲ್ಲ, ಅವನು ಮಹಾಸಮರ್ಥ, ಅವನು ರಾಜ. ಆದರೂ ದಂಡ ಬೇಕು. ಯಾಕೆ ಅಂದರೆ ಐಶ್ವರ್ಯ. ಹಾಗೆ ಭಗವಂತ ಅಜಿತ, ದೇವರನ್ನು ಗೆಲ್ಲುವಂತಹ ವ್ಯಕ್ತಿಗಳೇ ಇಲ್ಲ. ಹೀಗಾಗಿ ಅವನಿಗೆ ಯಾವ ಆಯುಧಗಳು ಬೇಕಾಗಿಲ್ಲ. ಆದರೂ ತನ್ನ ವೈಭವ
ಹೇಗೆ ತೋರಿಸ್ಕೊಳ್ಬೇಕು? ಆಯುಧಗಳು ಅಂದರೆ ಬರೀ ಜಡವಾದ ಆಯುಧಗಳಲ್ಲ ಅವು. ಲಕ್ಷ್ಮ್ಯಾದಿ ದೇವತೆಗಳು ಆಯುಧ ರೂಪದಿಂದ ಭಗವಂತನ ಕೈಗಳಲ್ಲಿ ಇದ್ದು ದೇವರ ಸೇವೆಯನ್ನು ಮಾಡೋದಕ್ಕಾಗಿ ಸಿದ್ಧರಾಗಿದ್ದಾರೆ. ನನಗೇನೋ ಬೇಡ ಅಂತಾದರೆ ದೇವರೊಬ್ಬನೇ ಕೊಡಬೇಕು, ಯಾರಿಗೂ ಸೇವೆಯ ಸೌಭಾಗ್ಯವೇ ಇಲ್ಲ ಅಂತ ಆಗಿಬಿಡ್ತದೆ ಅನ್ನೋದಕ್ಕಾಗಿ ದೇವರೇನು ಮಾಡ್ತಾನೆ ಗೊತ್ತಾ? ಆಯಾ ದೇವತೆಗಳಿಗೆ ಭರತ ಶತ್ರುಘ್ನ ದೇವರ ಕೈಯಲ್ಲಿರುವ ಆಯುಧಗಳು ತಾನೇ ಶಂಖಚಕ್ರಗಳು. ಹಾಗಾದರೆ ಆ ದೇವತೆಗಳಿಗೊಂದು ಸೇವಾ ಸೌಭಾಗ್ಯ ಕೊಡಬೇಕಲ್ಲ ಅನ್ನೋದಕ್ಕಾಗಿ ಭಗವಂತ ಆಯುಧಗಳನ್ನು ಧಾರಣೆ ಮಾಡಿ ಅವರ ಉದ್ಧಾರವನ್ನು ಮಾಡ್ತಾನೆ, ಅವರಿಂದ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ. ಅವನಿಗೆ ಆಯುಧ ಬೇಕಾಗಿಲ್ಲ ಅನ್ನೋ ಮಾತನ್ನೆಲ್ಲ ತಿಳಿಸ್ತಾರೆ. ಅಜಿತಂ ದೌರ್ಭಿರ್ದಧಾನ, ಸ್ವಯಂ ಅಜಿತನಾಗಿದ್ದಾನೆ, ಅವನನ್ನು ಗೆಲ್ಲಿಕ್ಕೆ ಸಾಧ್ಯವಿಲ್ಲ, ಆದರೂ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಯಾಕೆ? ನಿಮ್ಮ ತಲೆಗೆ ಬಿಟ್ಟದ್ದು ಅಂತ ಹೇಳ್ತಾನೆ. ಈಗ ಹೇಳಿದ್ವಲ್ಲ, ನಮ್ಮ ತಲೆಯಲ್ಲಿ ಯಾರಿದ್ದಾರೆ? ಋಷಿಗಳು ನಮ್ಮ ತಲೆಯಲ್ಲಿದ್ದಾರೆ. ಋಷಿಗಳೆಂಥವರು? ಜ್ಞಾನಿಗಳು. ಹಾಗಾದರೆ ಜ್ಞಾನವನ್ನು ಪಡೆದ ಋಷಿಗಳು ನಮ್ಮ ತಲೆಯಲ್ಲಿದ್ದಾಗ ನಾವು ನಮ್ಮ ತಲೆಯ ಕೆಲಸವನ್ನು ಮಾಡಬೇಕಲ್ಲ, ತಲೆಯನ್ನು ಉಪಯೋಗಿಸ್ಬೇಕಲ್ಲ. ಭಗವಂತ ಅಜಿತನಾಗಿದ್ದಾನೆ, ತನ್ನ 4 ಕೈಗಳಿಂದ ಆಯುಧ ಧಾರಣೆ ಮಾಡಿದ್ದಾನೆ. ಏನು ಸಮಸ್ಯೆ ಆಗ್ತದೆ ಅಂತ ಅಂದರೆ, ರಾತ್ರಿ ಕತ್ತಲು ಒಬ್ಬರೇ ಹೋಗ್ತಾ ಇದ್ದೇವೆ ಅಂತ ಅಂದರೆ ಆಚೆ ಈಚೆ ನೋಡ್ತೇವೆ, ಎಲ್ಲೋ ದೂರ ನಾಯಿಗಳಿರ್ತದೆ, ಯಾರೋ ಬರ್ತಾ ಇರ್ತಾರೆ, ಆಚೆ ಈಚೆ ನೋಡಿ ಏನೇನಿವೆ, ಅಲ್ಲಿ ಕಲ್ಲು ಇರ್ತದೆ, ಕಟ್ಟಿಗೆ ಇರ್ತದೆ, ಮತ್ತೇನೇನೋ ಇರ್ತದೆ. ಇರೋ ಕೈ ಎರಡೂ ಕೈಗಳಲ್ಲಿ ತುಂಬ್ಕೊಂಡ್ಬಿಡ್ತೇವೆ, ಬಂದರೆ ಹೊಡಿಲಿಕ್ಕೆ ಇರ್ತದೆ ಅಂತ. ಹಾಗೆ ದೇವರು ಆಯುಧಗಳನ್ನು ಕೈಗಳಲ್ಲಿ ಎಷ್ಟು ಕೈ ಇವೆ, ಎಲ್ಲ ಕೈಗಳಲ್ಲಿ ದೇವರ ಆಯುಧ ಧಾರಣೆ ಮಾಡಿದ್ದು ಭಯದಿಂದಾಗಿ ಅಲ್ಲ, ಅವರವರಿಗೆ ಸೇವೆ ಕೊಡಬೇಕು ಅಂತ ಅನ್ನೋದಕ್ಕಾಗಿ ಭಗವಂತ ಆ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಅವರಿಗೆ ಸದ್ಗತಿಯನ್ನು ಕೊಡ್ತಾನೆ. ಹಾಗೆ ನನ್ನನ್ನು ನಿಮಿತ್ತ ಮಾಡಿ ನನಗೆ ಗುರುಗಳಿಂದ ಆ ಕೃಷ್ಣ ಮಂತ್ರದ ಉಪದೇಶವನ್ನು ಕೊಡಿಸಿ, ನನಗೆ ನಾಲಿಗೆಯನ್ನು ಕೊಟ್ಟು, ನನಗೆ ತಲೆಯನ್ನು ಕೊಟ್ಟು, ನನಗೆ ಅವಯವಗಳನ್ನು ಕೊಟ್ಟು, ಆ ಅವಯವದಲ್ಲಿ ತಾನೇ ಸನ್ನಿಹಿತನಾಗಿದ್ದು. ನೋಡಿ, ಜಪ ಮಾಡಬೇಕು ಅಂತ ಹೆಸರು ನಮಗೆ, ಮಾಡ್ತೇನೆ ಅಂತ ಸಂಕಲ್ಪ ನಾವು ಮಾಡ್ತೇವೆ, ಅಹಂ ಕರಿಷ್ಯೆ ಮಾಡ್ತೇವೆ. ಆದರೆ ಈಗ ನಾವು ತಿಳಿದಿವಲ್ಲ, ಆ ಪೂರ್ಣಜ್ಞಾನಾತ್ಮನಾದ ಭಗವಂತನ ರೂಪಗಳು ನಮ್ಮ ಅಂಗಾಂಗಗಳಲ್ಲಿ ಸನ್ನಿಹಿತವಾಗ್ತದೆ. ಮಂತ್ರದೃಷ್ಟವಾದ ಋಷಿ ನಮ್ಮ ತಲೆಯಲ್ಲಿ ಬರ್ತಾನೆ, ಛಂದೋಭಿಮಾನಿಗಳಾದ ದೇವತೆಗಳ ಮುಖದಲ್ಲಿ ಬರ್ತಾರೆ, ಪ್ರತಿಪಾದ್ಯನಾದ ಭಗವಂತ ನಮ್ಮಲ್ಲಿ ನೆಲೆಸ್ತಾನೆ. ಹೇಗೆ ಅಂದರೆ, ಇದು ಸಮುದ್ರ ಮಥನ ಮಾಡಬೇಕಾದರೆ ದೇವರು ಎಲ್ಲ ಕಡೆಗೆ ನಿಂತು ತಾನೇ ಮಾಡಿದ ಅಂತ ಹೇಳ್ತಾರಲ್ಲ, ಒಂದು ಜಪ ಅಂದ್ರೇನೆ ಒಂದು ಸಮುದ್ರ ಮಥನ. ಒಂದು ಜಪ ಅಂದ್ರೆ ಇದು ಸಾಮಾನ್ಯ ಅಲ್ಲ, ಜಪ ಅಂದರೆ ಒಂದು ಸಮುದ್ರ ಮಥನ. ಅಷ್ಟು ಕಷ್ಟಕರವಾದ ಕೆಲಸ ಜಪ ಅಂದರೆ, ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಕ್ಕಾಗಿ ಭಗವಂತ ಅಷ್ಟೆಲ್ಲ ರೂಪಗಳಿಂದ ನಮ್ಮಲ್ಲಿ ನಿಂತು ನಮ್ಮಿಂದ ಆ ಜಪವನ್ನು ಮಾಡಿಸ್ತಾನೆ. ಇಲ್ಲದೆ ಹೋದರೆ ದೇವರಿಗೆ ಯಾಕೆ ಬೇಕು? ಯಾವುದೂ ಬೇಕಾಗಿಲ್ಲ ಭಗವಂತನಿಗೆ. ನಮ್ಮಿಂದ ಜಪ ಮಾಡಿಸ್ತಾನೆ, ಆಯುಧಗಳನ್ನು ಕೈಯಲ್ಲಿ ಧಾರಣೆ ಮಾಡಿ ಆ ದೇವತೆಗಳ ಉದ್ಧಾರವನ್ನು ಭಗವಂತ ಮಾಡ್ತಾನೆ. ಈ ಚಿಂತನೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ದೌರ್ಭಿರ್ದಧಾನಂ ಅಜಿತಂ ಸರಸಂಚ. ಸಾಮಾನ್ಯ ಆಯುಧ ಧಾರಣೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೇನೆ ಮನುಷ್ಯನಲ್ಲಿ ಆ ಕ್ರೂರತ ಮನುಷ್ಯನಲ್ಲಿ ಬಂದಿರ್ತದೆ. ಆದರೆ ಆಯುಧಗಳನ್ನು ನಿರಂತರ ಧಾರಣೆ ಮಾಡಿದ್ದಾನೆ. ಆದರೆ ಸರಸ, ಭಾರಿ ಸ್ನೇಹಜೀವಿಯಂತೆ ಭಗವಂತ, ಭಾರಿ ಪ್ರೀತಿಯನ್ನು ಮಾಡ್ತಾನೆ ಅಂತ ಭಗವಂತ. ಸರಸಂಚ ಭೈಷ್ಮೀ ಸತ್ಯ ಸಮೇತಂ. ರುಕ್ಮಿಣಿ ಮತ್ತು ಸತ್ಯಭಾಮೆಯಿಂದ ಆ ಭಗವಂತ ಸಮೇತನಾಗಿದ್ದಾನಂತೆ. ಲೋಕದೃಷ್ಟಿಯಲ್ಲಿ ಅವರಿಬ್ಬರು ಜಗಳವಾಡುವ ಸವತಿಗಳಿದ್ದಂತೆ ಅವರು, ರುಕ್ಮಿಣಿ ಮತ್ತು ಸತ್ಯಭಾಮೆ. ಆದರೆ ಆ ಲೋಕದೃಷ್ಟಿಯಲ್ಲಿ ಸವತಿಗಳು ನಿಜ. ಆದರೆ ದೇವರನ್ನು ಬಿಟ್ಟು ಒಂದು ಕ್ಷಣ ಅವರಿಬ್ಬರಿರೋದಿಲ್ಲ. ಇಬ್ಬರು ಒಬ್ಬರೇ ಅಲ್ಲ, 2 ರೂಪಗಳು. ಸುಮ್ಮನೆ ಲೋಕಮೋಹನಕ್ಕಾಗಿ ಆ ತರಹದ ಕದನವನ್ನು, ಅಸಮಾಧಾನವನ್ನು ತೋರಿಸಿದ್ದಷ್ಟೇ ಹೊರತು ವಾಸ್ತವಿಕವಾಗಿ ಒಂದೇ ಆದ ಆ ಇಬ್ಬರಲ್ಲಿ ವೈಮನಸ್ಸೇ ಎಲ್ಲಿಂದ ಬರ್ತದೆ? ಸರ್ವಥಾ ಸಾಧ್ಯವಿಲ್ಲ ಅನ್ನೋದಕ್ಕಾಗಿ ಸತ್ಯ ಭೈಷ್ಮಿ ಸತ್ಯ ಸಮೇತ, ರುಕ್ಮಿಣಿ ಸತ್ಯಭಾಮೆಯಿಂದ ಆ ಪರಮಾತ್ಮ ಸಮೇತನಾಗಿದ್ದಾನೆ. ಅಖಿಲ ಪ್ರದಂ ಇಂದಿರೇಶಂ. ಎಲ್ಲವನ್ನೂ ದೇವರು ಕೊಡ್ತಾನೆ. ಆದರೆ ನಾವು ಕೇಳಬೇಕಾದದ್ದೇನು? ಎಲ್ಲ ಕೊಡ್ತಾನೆ ಅಂತ ಹೇಳಿ ಎಲ್ಲ ಕೇಳಲಿಕ್ಕೆ ನಾಚಿಕೆ ಆಗ್ತದಲ್ಲ ನಮಗೆ? ಅಲ್ಲ, ನಮಗೆ ಯಾವುದು ಬೇಕೋ, ಅತೀ ಉಪಯುಕ್ತವೋ ಅದನ್ನು ಕೇಳ್ತೇವೆ. ರಾಜ ಇದ್ದಾನೆ, ಸ್ವಾಮಿಗಳಿದ್ದಾರೆ, ಎಲ್ಲ ಕೊಡ್ತಾರೆ, ಕೇಳಿದ್ದನ್ನೆಲ್ಲ ಕೊಡ್ತಾರೆ, ನಿಜ ಇಲ್ಲ ಅಂತ ಅಲ್ಲ. ಅವ್ರಿಗೆ ಬೇಸರ ಇಲ್ಲ, ನಾವು ಎಲ್ಲ ಕೇಳಿದರೂ ಬೇಸರ ಇಲ್ಲ ಅವರಿಗೆ, ಎಲ್ಲವನ್ನು ಕೊಡ್ತಾರೆ. ಆದರೆ ಕೇಳುವ ನಮಗೆ ಬಾಯಿ ಇರಬೇಕಲ್ಲ, ನಮಗೆ ಬಾಯಿ ಬರೋದಿಲ್ಲ. ಹಾಗೆ ದೇವರಿಗೆ ಕೇಳಬೇಕಾದರೆ ಹಾಗೆ ಬಾಯಿ ಬರದೇ ಇದ್ದರೆ ಉಪಯೋಗವಿಲ್ಲ. ಇಲ್ಲ, ಏನಿದೆ ಎಲ್ಲವನ್ನೂ ದೇವರಿಗೆ ಕೇಳಬೇಕು. ಏನೋ ರಾಜನಿಗೆ ಕೇಳಬೇಕಾದ್ರೆ ಸಂಕೋಚ, ಅಪ್ಪ ಅಮ್ಮನಿಗೆ ಕೇಳಬೇಕಾದ್ರೆ ಸಂಕೋಚ, ಅಜ್ಜಿ ಅಜ್ಜ ಕೇಳಬೇಕಾದ್ರೆ ಸಂಕೋಚ ಮಾಡ್ಕೊಳ್ಬೇಕು. ದೇವರಿಗೆ ಕೇಳಬೇಕಾದ್ರೆ ಏನು ಸಂಕೋಚ ಇದೆ ಹೇಳಿ? ಯಾಕೆಂದರೆ ಅವನೇ ಕೊಡೋನು ಎಲ್ಲ. ಅವನು ಹೊರತು ಏನೂ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ನಮಗೇನೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಮಗೇನೇನು ಬೇಕೋ ಎಲ್ಲವನ್ನೂ ವಿಹಿತವಾದದ್ದನ್ನು ಆ ಭಗವಂತನಿಗೆ ಕೇಳಬೇಕು, ಭಗವಂತನಿಂದಲೇ ಅದನ್ನು ಪಡಿಬೇಕು.
ಈ ರೂಪವನ್ನು ಚಿಂತನೆ ಮಾಡಿ ಅಖಿಲ ಪ್ರದಂ ಇಂದಿರೇಶಂ ಇಷ್ಟೆಲ್ಲ ಹೇಳಿ ಮತ್ತೆ ಕೊನೆಗೆ ಅಂತಾರೆ ಭೈಷ್ಮೀ ಸತ್ಯ ಸಮೇತಂ ಇಂದಿರೇಶಂ. ಲಕ್ಷ್ಮೀದೇವಿಗೂ ಅವನು ಈಶಾ, ಲಕ್ಷ್ಮೀದೇವಿಗಿಂತಲೂ ಸಮರ್ಥ, ಲಕ್ಷ್ಮೀದೇವಿಗೆ ನಿತ್ಯ ಮೋಕ್ಷವನ್ನು ನಿತ್ಯ ಮುಕ್ತಿಯನ್ನು ಭಗವಂತ ಕೊಟ್ಟವನು ಅಂತ ಹೇಳಿ ಆ ಕೃಷ್ಣರೂಪವನ್ನು ಚಿಂತನೆ ಮಾಡಿ ಆ ಜಪವನ್ನು ಮಾಡಬೇಕು, ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಜಪ ಮಾಡಬೇಕಾದ್ರೆ ಹಿರಿಯರು ನಮ್ಮ ಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ನಮಗೇನು ದೇವರು ಮಾಡು ಅಂತ ಹೇಳಿದ್ದಾನಲ್ಲ, ದೊಡ್ಡ ಅನುಗ್ರಹ ಭಗವಂತ ನಮ್ಮ ಮೇಲೆ ಮಾಡಿದ್ದು. ನಮ್ಮ ಉದ್ದೇಶದಿಂದ ನಮ್ಮ ಹತ್ರ ಬಂದೇನು ನಮಗೆ ಹೇಳಿಲ್ಲ ನಿಜ, ಆದರೆ ಬರೆದಿಟ್ಟು ಹೇಳಿದ್ದಾನಲ್ಲ, ಪುರಾಣಗಳಲ್ಲಿ ಬರೆದು ಇಟ್ಟು ನೀನಿಂಥ ಕೆಲಸ ಮಾಡು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪುರುಷರು, ಸ್ತ್ರೀಯರು, ಯತಿಗಳು, ಆ ಯತಿಗಳಲ್ಲಿಯೂ ಅನೇಕ ತರಹದ ಜಾತಿ ಇದೆ. ಹೀಗೆ ಅವರವರೆಲ್ಲ ಇಂತಿಂಥ ಕೆಲಸಗಳನ್ನು ಮಾಡಬೇಕು ಅಂತ ಭಗವಂತ ವೇದಗಳ ಮೂಲಕ, ಶ್ರುತಿಗಳ ಮೂಲಕ, ಸ್ಮೃತಿಗಳ ಮೂಲಕ ಭಗವಂತ ಆದೇಶ ಮಾಡಿದ್ದಾನೆ. ಇದೇ ನಮ್ಮ ಸೌಭಾಗ್ಯ ಅಂತ ಸ್ಮರಣೆ ಮಾಡಿ 108 ಅಥವಾ 1008 ನಿಜವಾಗಿ ಹಿರಿಯ ಸ್ತ್ರೀಯರು ಹೇಳ್ತಾ ಇರ್ತಾರೆ ಜಪ ಮಾಡಬೇಕು. ಅದು ಶಾಸ್ತ್ರಕ್ಕೆ ಮುಖ್ಯವಾಗಿ ಮನೆಯ ಕೆಲಸ ಅಂತ ಹಿರಿಯರು ಹೇಳ್ತಾ ಇದ್ರು. ಅನ್ನೋದಕ್ಕಾಗಿ ಬಹಳ ಜಪ ಮಾಡ್ತಾ ಕೂತು ಮನೆ ಕೆಲಸ ಕಡಿಮೆ ಮಾಡಿಬಿಟ್ರೆ ಅದು ಸಾಧನೆ ಕಡಿಮೆಯಂತೆ ಆಗಿಬಿಡ್ತದೆ. ಅನ್ನೋದಕ್ಕಾಗಿ ಜಪ 108, 1008 ಅದಕ್ಕಿಂತ ಹೆಚ್ಚು ಬೇಡ. ಅಷ್ಟಲ್ಲೇ ಮನೆ ಕೆಲಸಕ್ಕೆ ಅಡಚಣೆ ಆಗ್ತದೆ ಅಂತಂದರೆ 108 ಮಾಡಿದರೆ ಏನೇನೇನೇನು ತೊಂದರೆ ಇಲ್ಲ, ಪರಿಪೂರ್ಣವಾದ ಪುಣ್ಯ ಬಂದು ಬದುಕ್ತದೆ, ಸರ್ವಥಾ ವಿಷಯದಲ್ಲಿ ಸಂದೇಹವಿಲ್ಲ. ಅನ್ನೋದಕ್ಕಾಗಿ ಅಷ್ಟು ಜಪವನ್ನು ಮಾಡಿ ಮತ್ತೆ ಸಿದ್ಧಿಯನ್ನು ಪಡಿಬೇಕು ಅಂತ ಹೇಳ್ತಾರೆ. ಅಷ್ಟಾಕ್ಷರ ಷಡಕ್ಷರ ಮಂತ್ರ ಅಲ್ಲ, ಹೀಗಾಗಿ 6 ಲಕ್ಷ ಒಂದೇ ದಿವಸಕ್ಕೆ 2 ದಿವಸಕ್ಕೆ ಅಂತ ಅಲ್ಲ, ಲೆಕ್ಕ ಇಡಬೇಕು. ಲೆಕ್ಕ ಇಟ್ಟು 6 ಲಕ್ಷವಾದ ಮೇಲೆ ಗಂಡನ ಕಡೆಯಿಂದ ಯಜ್ಞವನ್ನು, ಕೃಷ್ಣ ಮಂತ್ರದ ಹೋಮವನ್ನು ಮಾಡಿಸ್ಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಹೀಗೆ ಈ ಗಾಯತ್ರಿ ಜಪವನ್ನು ಮಾಡಿದ ಮೇಲೆ ಅಡಿಗೆ ಮಾಡಲಿಕ್ಕೆ ಅವಕಾಶ, ಅಧಿಕಾರ ಸ್ತ್ರೀಯರಿಗೆ ಸಿಗ್ತದೆ ಅಂತ ಅನ್ನೋದನ್ನು ಹಿಂದೆ ನಾವು ತಿಳಿದಿದ್ದೇವೆ. ಅದನ್ನು ಮತ್ತೆ ಹೀಗೆ ತಿಳಿಸ್ತಾರೆ. ಸಹಸ್ರ ಶಾಖಾಧ್ಯಾಯೀ ಚ ಸರ್ವ ಯಜ್ಞೇಶು ದೀಕ್ಷಿತಃ ಕುಲೇ ಮಹತಿ ಜಾತೋಪಿ ನಗುರು ಸ್ಯಾದ ವೈಷ್ಣವ. ಬಹಳ ಅತ್ಯಂತ ಉಪಯುಕ್ತವಾದ ಮಾತನ್ನು ಪದ್ಮಪುರಾಣದಲ್ಲಿ ನಮಗೆ ತಿಳಿಸ್ತಾರೆ. ಸಹಸ್ರ ಆದರೆ 1000 ವೇದ ಶಾಖೆಗಳನ್ನು ಅಧ್ಯಯನ ಮಾಡಿದ್ದಾರೆ. ಯಾರನ್ನು ಗುರುಗಳು ಅಂತ ನಾವು ನಂಬಬೇಕು. ನೋಡ್ರಿ, ವೈಷ್ಣವತ್ವಕ್ಕೆ ಎಷ್ಟು ಮಹತ್ವವಿದೆ. ಜ್ಞಾನಕ್ಕೆ ಏನೂ ಮಹತ್ವವಿಲ್ಲ. ವಿಷ್ಣು ಭಕ್ತಿ, ಭಕ್ತಿಯಲ್ಲಿಯೂ ಜ್ಞಾನ ಸೇರ್ತದೆ, ಇಲ್ಲ ಅಂತ ಅಲ್ಲ. ಆದರೆ ಹೀಗೆ ಬರೀ ಎಲ್ಲ ಶಾಸ್ತ್ರಗಳನ್ನು ಓದಿದ್ದಾನೆ, ಜ್ಞಾನ ಭಕ್ತಿ ಮಾತ್ರ ಇಲ್ಲ, ಏನೇನೋ ಉಪಯೋಗವಿಲ್ಲ ಅಂತ ಹೇಳ್ತಾರೆ. ಸಹಸ್ರ ಶಾಖಾಧ್ಯಾಯೀ ಚ ಎಲ್ಲ ಶಾಖೆಗಳನ್ನು ಅಧ್ಯಯನ ಮಾಡಿದ್ದಾನೆ, ಎಲ್ಲ ಯಜ್ಞಗಳನ್ನು ಮಾಡಿದ್ದಾನೆ. ಸೋಮಯಾಗ ಅಂತಾನೆ, ಮತ್ತೊಂದು ಯಾಗ ಅಂತಾನೆ, ಅಗ್ನಿಹೋತ್ರ ಅಂತಾರೆ, ಬೇಕಾದಷ್ಟು ಯಾಗಗಳನ್ನು ಮಾಡಿದ್ದಾನೆ. ನೋಡ್ರಿ, ಭಕ್ತಿ ಎಷ್ಟು ದೊಡ್ಡದು, ಅದರ ಬಗ್ಗೆ ಪದ್ಮಪುರಾಣ ಹೇಗೆ ನಮಗೆ ತಿಳಿಸ್ತದೆ. ಸಾವಿರಾರು ಯಜ್ಞಗಳನ್ನು ಮಾಡಿರಬಹುದು, ಸಾವಿರಾರು ಶಾಖೆಗಳ ವೇದಗಳ ಅಧ್ಯಯನವನ್ನು ಮಾಡಿರಬಹುದು, ಅತಿ ಉನ್ನತವಾದ ಕುಲದಲ್ಲಿ ಹುಟ್ಟಿರಬಹುದು, ಭಾರಿ ದೊಡ್ಡ ವಂಶದಲ್ಲಿ ಹುಟ್ಟಿರಬಹುದು. ಕುಲೇ ಮಹತಿ ಜಾತೋಪಿ ನ ಗುರು ಸ್ಯಾದ ವೈಷ್ಣವ. ವಿಷ್ಣು ಭಕ್ತಿ ಇಲ್ಲ ಅಂತಾದರೆ ಅವನೆಂದೆಂದಿಗೂ ಗುರುಗಳಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ಹೀಗಾಗಿ ವಿಷ್ಣು ಭಕ್ತಿಯನ್ನು ಗಮನಿಸಬೇಕು ಗುರುಗಳಲ್ಲಿ ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಗುರುಗಳ ಹತ್ರ ಹೋಗಬೇಕಾದ್ರೆ ಪರೀಕ್ಷೆ ಮಾಡಿ ಹೋಗಿ ಅಂತ ಅಂತಾರೆ. ಪರೀಕ್ಷೆ ಮಾಡಿ ಅಂತಂದರೆ ಗುರುಗಳ ಹತ್ರ ಹೋಗಿ ಪ್ರಶ್ನೆ ಪತ್ರಿಕೆ ಕೊಟ್ಟು ಇದನ್ನು ಬರೆದು ಕೊಡ್ರಿ, ನಿಮಗೆ ಮಾರ್ಕ್ಸ್ ನಾವು ಹಾಕ್ತೇವೆ ಅಂತ ಹೇಳಿ ಹಾಗೆ ಪರೀಕ್ಷೆ ಅಲ್ಲ. ಸುತ್ತಮುತ್ತಲವರ ಕಡೆಯಿಂದ ಹೇಗಿದ್ದಾರೆ ಅವರು, ವಿಷ್ಣು ಭಕ್ತಿ ಹೇಗಿದೆ, ಅಥವಾ ಅವರು ಹೇಳೋ ಮಾತುಗಳು ನೇರವಾಗಿ ಉಪದೇಶ ಮಾಡಿ ಅಂತ ಕೇಳೋದಲ್ಲ. ಅವರ ಮಾತುಗಳನ್ನು ಕೇಳಿ, ಅವರ ಪಾಠಗಳನ್ನು, ಅವರ ಪ್ರವಚನಗಳನ್ನು ದೂರದಿಂದ ಕೇಳಿ ನಮಗೆ ಆನಂದ ಆಗ್ತದಲ್ಲ. ಮಹಾಸ್ವಾಮಿಗಳು ಪ್ರವಚನ ಮಾಡ್ತಾ ಇದ್ದರೆ, ಉಪದೇಶ ಮಾಡ್ತಾ ಇದ್ದರೆ ಹಾಗೇನೆ ಅಲ್ಲೇ ಕೂಡಬೇಕು ಅಂತ ಅನ್ನಿಸ್ತದಲ್ಲ. ಶ್ರೀಮದಾಚಾರ್ಯ ಟೀಕಾಕೃತ್ಪಾದರು ಹೇಳ್ತಾರೆ, ಯೋಹಿ ಆದರ ಉಪಜನಯನ್ನು ವ್ಯಾಖ್ಯಾತಿ. ತತ್ವದ ಮೇಲೆ, ದೇವತೆಗಳ ಮೇಲೆ, ತಂದೆ ತಾಯಿಗಳ ಮೇಲೆ, ಧರ್ಮದ ಮೇಲೆ ಯಾರು ಆದರವನ್ನು ಹುಟ್ಟಿಸ್ತಾ, ಭಕ್ತಿಯನ್ನು ಹುಟ್ಟಿಸ್ತಾ ಹೇಳ್ತಾರಲ್ಲ, ಅಂಥವರನ್ನು ಗುರುಗಳನ್ನಾಗಿ ಆಯ್ದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅನ್ನೋದಕ್ಕಾಗಿ ಪರೀಕ್ಷೆಯವ ಗುರು ಶಿಷ್ಯಂ ಶಿಷ್ಯೋಪಿ ಗುರುಮಾವರದೆ. ಶಿಷ್ಯರು ಗುರು ಪರೀಕ್ಷೆ, ಗುರು ಶಿಷ್ಯನ ಪರೀಕ್ಷೆ ಮಾಡಲೇಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಹೀಗೆ ಮಾಡಿ ಅವರ ವಿಷ್ಣು ಭಕ್ತಿಯನ್ನು, ವೈಷ್ಣವತೆಯನ್ನು ಗಮನಿಸಿ ಅವರಿಂದ ಮತ್ತೆ ಉಪದೇಶವನ್ನು ಪಡಿಬೇಕು ಅಂತ ಹೇಳ್ತಾರೆ. ನಮಗೆ ಆ ದೊಡ್ಡ ಜವಾಬ್ದಾರಿ ಇಲ್ಲ. ಯಾಕೆಂದರೆ ಹಿರಿಯ ಸ್ವಾಮಿಗಳು ನಮಗೆ ಒಂದು ದೊಡ್ಡ ರತ್ನವನ್ನು ಕೊಟ್ಟು ಹೋಗಿಬಿಟ್ಟಿದ್ದಾರೆ, ಅತಿ ದೊಡ್ಡ ಗುರುಗಳನ್ನು ನೀಡಿ ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ಪರೀಕ್ಷೆ ಮಾಡೋ ಅವಕಾಶ ನಮಗಿಲ್ಲ, ಯೋಗ್ಯತೆಯೂ ನಮಗಿಲ್ಲ. ಅಂಥ ಉತ್ತಮ ಗುರುಗಳು ಸಿಕ್ಕಿದ್ದಾರೆ. ಜನ್ಮ ಜನ್ಮಾಂತರ ಸೌಭಾಗ್ಯ ಅಷ್ಟೇ ಹೊರತು ಬೇರೆ ಏನಿಲ್ಲ. ಅದು ದೇವರ ಅನುಗ್ರಹ, ಭಗವಂತನ ಅನುಗ್ರಹ, ನಮ್ಮ ಮೇಲೆ ಮಾಡಿದ ಅನುಗ್ರಹ.
ಅವೈಷ್ಣವೋಪದಿಷ್ಟೇನೆ. ಯಾಕೆ ಅವೈಷ್ಣವರಿಂದ ಮಂತ್ರೋಪದೇಶವನ್ನು ಪಡಿಬಾರದು? ಕೆಲವು ಸಲ ಏನೇನೋ ಲೌಕಿಕವಾದ ತೊಂದರೆಗಳು, ಮಾನಸಿಕವಾದ ಪೀಡೆಗಳು ನಮಗೆ ಆಗ್ತದೆ. ಯಾರ ಹತ್ರ ನಾವು ಹೋಗ್ತೇವೆ, ಇಲ್ಲ ಇಂಥ ಮಂತ್ರವನ್ನು ನೀವು ಜಪ ಮಾಡಿ ಅಂತ ಹೇಳಿ ಯಾರೋ ಅವೈಷ್ಣವರ ಕಡೆಯಿಂದ ಮಂತ್ರವನ್ನು ಉಪದೇಶ ಮಾಡಿಕೊಳ್ಳುವ ಪ್ರಸಂಗ ಬರ್ತದೆ. ಬೇಡ, ಸರ್ವಥಾ ಬೇಡ. ಅವೈಷ್ಣವರಿಂದ ಉಪದೇಶವನ್ನು ಪಡೆದು ನಾವು ರಾಜರಾಗೋದಕ್ಕಿಂತಲೂ ಗುರುಗಳಿಂದ ಉಪದೇಶವನ್ನು ಪಡೆದು ಭಿಕ್ಷುಕರಾಗಿ ಇರೋದೇ ಲೇಸು. ಅದನ್ನು ಶಾಸ್ತ್ರ ನಮಗೆ ಹೇಳ್ತದೆ. ವಿಷ್ಣು ಭಕ್ತರಾಗಿ ಭಿಕ್ಷುಕರಾಗಿ ಇರೋದೇ ಅದು ಉತ್ತಮವಾದ ಜೀವನ ಅನ್ನೋದಕ್ಕಾಗಿ ಹೇಳ್ತಾರೆ. ಅವೈಷ್ಣವೋಪದಿಷ್ಟೇನ ಮಂತ್ರೇಣ ನ ಪರಾಗತಿ ಪುನಶ್ಚ ವಿಧಿನ ಸಮ್ಯಕ್ ವೈಷ್ಣವಾದ್ ಗ್ರಾಹಯೇತ್ ಮನು. ನಮಗೊಂದು ಸುಂದರವಾದ ಉಪಾಯವನ್ನು ಹೇಳ್ತಾರೆ ಪದ್ಮಪುರಾಣದಲ್ಲಿ. ಜೀವನದಲ್ಲಿ ಸಾಕಷ್ಟು ಬಾರಿ ನಾವು ತಪ್ಪಿ ಬಿಡುತ್ತೇವೆ, ಅಪರಾಧವನ್ನು ಮಾಡಿಬಿಡ್ತೇವೆ, ಯಾರ್ಯಾರಿಂದಲೋ ಮಂತ್ರೋಪದೇಶವನ್ನು ಪಡೆದು ಬಿಡ್ತೇವೆ. ಆಮೇಲೆ ಗೊತ್ತಾದಾಗ ಆಯಿತು, ಪಡಿಬೇಕಾದ್ರೆ ಗೊತ್ತಾಗಲಿಲ್ಲ, ಏನೋ ಪಡೆದು ಬಿಟ್ವಿ. ಮುಂದೆ ಗೊತ್ತಾಯಿತು ಅವರು ಅವೈಷ್ಣವರಿಂದ ಪಡಿಬಾರದು ಅಂತ ಅನ್ನೋದು ಗೊತ್ತಾಯಿತು. ಆವಾಗ ಮತ್ತೆ ಗುರುಗಳ ಹತ್ರ ಹೋಗಿ, ವೈಷ್ಣವರಾದ ಗುರುಗಳ ಹತ್ರ ಹೋಗಿ, ಈ ತರಹದ ಮಂತ್ರೋಪದೇಶವನ್ನು ನಾನು ಪಡೆದಿದ್ದೆ, ಆ ಮಂತ್ರವನ್ನು ಜಪ ಮಾಡುವ ಅಧಿಕಾರ ನನಗೆ ಇದ್ದರೆ, ಆ ಮಂತ್ರವನ್ನು ಉಪದೇಶ ಮಾಡಬೇಕು ಅಂತ ನಿಮಗೆ ಮನಸ್ಸು ಇದ್ದರೆ, ಎರಡೂ, ಬರೀ ನನಗೆ ಅಧಿಕಾರ ಇದ್ದ ಮಾತ್ರಕ್ಕೆ ಉಪದೇಶ ಮಾಡ್ರಿ ಅಂತ ಕೇಳೋದಲ್ಲ, ನನಗೆ ಅಧಿಕಾರವೂ ಇರಬೇಕು, ಉಪದೇಶ ಮಾಡಬೇಕು ಅಂತನ್ನೋ ಭಾವನೆ ನಿಮಗೂ ಇರಬೇಕು. ನಿಮಗೆ ಉಪದೇಶ ಮಾಡಬೇಕು, ಇವನು ಜಪ ಮಾಡ್ತಾನೆ ಅಂತ ನಿಮಗೆ ಅನಿಸಿದರೆ ಅವಶ್ಯವಾಗಿ ಆ ಮಂತ್ರವನ್ನು ಉಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಮಂತ್ರೋಪದೇಶವನ್ನು ಪಡೆದು ಆ ಮಂತ್ರದ ಜಪವನ್ನು ಮುಂದುವರಿಸಬೇಕು ಅಂತ ಹೇಳ್ತಾರೆ. ಅವೈಷ್ಣವೋಪದಿಷ್ಟೇನ ಮಂತ್ರೇಣ ನ ಪರಾಗತಿ, ಅದರಿಂದ ಪರಾಗತಿಯಾಗೋದಿಲ್ಲ. ಲೌಕಿಕದಲ್ಲಿ ಹಣ ಮುಂತಾದವುಗಳು ಸಿಗಬಹುದು, ಆದರೆ ಗತಿ ಸಿಗೋದಿಲ್ಲ, ಉತ್ತಮವಾದ ಗತಿ ಆಗೋದಿಲ್ಲ ಅನ್ನೋದಕ್ಕಾಗಿ ಮತ್ತೆ ಪುನಶ್ಚ ವಿಧಿನ ಸಮ್ಯಕ್ ವೈಷ್ಣವಾದ್ ಗ್ರಾಹಯನ್ ಮನು. ವೈಷ್ಣವರಿಂದ ಮತ್ತೆ ಆ ಮಂತ್ರದ ಉಪದೇಶವನ್ನು ಪಡಿಬೇಕು ಅಂತ ಹೇಳ್ತಾರೆ. ಕಾಲಿಕಾ ಪುರಾಣದಲ್ಲಿ ಹೇಳ್ತಾರೆ, ಸದಾ ಮತ್ಸರ ಸಂಯುಕ್ತಂ ಗುರುಂ ಮಂತ್ರೇಶು ವರ್ಜಯೇತ್. ಮಾತ್ಸರ್ಯ, ಇನ್ನೊಬ್ಬರ ಗುಣಗಳನ್ನೇ ಸಹನೆ ಮಾಡೋದಿಲ್ಲ. ದೊಡ್ಡವರು ಇರ್ತಾರೆ, ವಿಷ್ಣು ಭಕ್ತರು ಇರ್ತಾರೆ, ಇನ್ನೊಬ್ಬರ ಗುಣಗಳನ್ನೇ ಸರ್ವಥಾ ಸಹನೆ ಮಾಡೋದಿಲ್ಲ. ಬೇಕಾಗಿಲ್ಲ ಅಂತ ಅರ್ಥಾತ್ ಮಾರಿ ಮೇಲೆ ಹೋಗಿ ನೀವು ಬೇಕಾಗಿಲ್ಲ, ನಿಮ್ಮ ಮಂತ್ರ ಬೇಕಾಗಿಲ್ಲ ಅಂತ ಅನ್ನಬಾರದು. ಮನಸ್ಸಿನಲ್ಲಿ ಬೇಡ, ಯೋಗ್ಯರಾದವರಿದ್ದಾರೆ, ನಾವು ಪಡಿತೇವೆ, ನಮ್ಮ ಮನಸ್ಸಿನಲ್ಲಿ ನಾವು ನಿರ್ಧಾರ ಮಾಡ್ಕೊಂಡು ಹೋಗೋದು. ಯಾಕೆಂದರೆ ಏನೇ ಇರಲಿ ಅವರಲ್ಲಿಯೂ ಸ್ವಲ್ಪ ವೈಷ್ಣವತೆ ಇರಬಹುದು, ನಮಗೆ ಗೊತ್ತಿಲ್ಲ. ಇನ್ನೊಬ್ಬರನ್ನು ಅವಮಾನ ಮಾಡಬಾರ್ದು, ಬಹಳ ಕಷ್ಟ ಆಗೋದಿಲ್ಲ. ಅದೊಂದು ಅತಿ ದೊಡ್ಡದಾದ ವ್ರತ, ಅಸಿಧಾರಾವ್ರತಮಿದಂ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ನೋವಾಗದಂತೆ, ಇನ್ನೊಬ್ಬರಿಗೆ ಕಷ್ಟವಾಗದೇ ಇದ್ದಂತೆ, ಅವಮಾನವಾಗದೇ ಇದ್ದಂತೆ ನಡೆದುಕೊಳ್ಳೋದು ಸರ್ವಥಾ ಕಷ್ಟ. ಆದರೆ ಮಾಡಲೇಬೇಕು, ಅನಿವಾರ್ಯ, ಬೇರೆ ಏನಿಲ್ಲ ಅದಕ್ಕೆ ವಿಧಿ. ಅಂತೂ ಸದಾ ಮತ್ಸರ ಸಂಯುಕ್ತಂ ಗುರು ಮಂತ್ರೇಶು ವರ್ಜಯತಿ. ಏನೋ ಆವಾಗ ಇವಾಗ ಒಂದೋ ಎರಡೋ ಗುಣಗಳನ್ನು ಸಹನೆ ಮಾಡೋದಿಲ್ಲ, ಪರವಾಗಿಲ್ಲ. ಆದರೆ ಏನು ಮಾಡಿದರೂ ಸಹನೆ ಆಗೋದಿಲ್ಲ ಕೆಲವರಿಗೆ. ಏನೇ ದೊಡ್ಡ ಕೆಲಸ ಮಾಡಿದರೂ ಸಹ ಕೆಲವರಿಗೆ ಸಹನೆ ಆಗೋದಿಲ್ಲ. ಒಳ್ಳೆ ಕೆಲಸ ಮಾಡಿದರೆ, ಕೆಟ್ಟ ಕೆಲಸ ಮಾಡಿದರೆ ಸಹನೆ ಆಗೋದಿಲ್ಲ, ಪರವಾಗಿಲ್ಲ. ಆದರೆ ಒಳ್ಳೆ ಕೆಲಸ ಮಾಡಿದರೂ ಸಹನೆ ಆಗೋದಿಲ್ಲ ಯಾವಾಗಲೂ. ಅಂಥವರನ್ನು ಗುರುಗಳನ್ನು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಗುರು ಮಂತ್ರೇಶು ವರ್ಜಯೇತ್. ಯಾಕೆಂದರೆ ಅಂಥವರಿಂದ ಉಪದೇಶ ಪಡೆದರೆ ನಮಗೂ ಅದೇ ಬುದ್ಧಿ ಬರುತ್ತದಂತೆ, ಮಾತ್ಸರ್ಯ ಮಾಡುವ ಬುದ್ಧಿ ನಮಗೂ ಬಂದ್ಬಿಡ್ತದಂತೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಜಪ ಮಾಡೋದಿಲ್ಲ. ಅವನು 1,00,000 ಮಾಡಿದ್ದಾನೆ, 6 ಲಕ್ಷ ಮಾಡಿದ್ದಾನ, ನಾನು 12 ಲಕ್ಷ ಮಾಡಬೇಕು. ಹೀಗೆ ಸ್ಪರ್ಧೆಯಿಂದ ಜಪ ಮಾಡ್ತಾರೆಯೇ ಹೊರತು ಭಕ್ತಿಯಿಂದ ಜಪ ಮಾಡಲಿಕ್ಕಾಗೋದಿಲ್ಲ. ಸ್ಪರ್ಧೆಯಿಂದ ಮಾಡಿದ 1,000,000 ಜಪಕ್ಕಿಂತಲೂ ಭಕ್ತಿಯಿಂದ ಮಾಡಿದ 10 ಜಪ ಸಾಕಲ್ಲ. ಭಕ್ತಿಯಿಂದ ಮಾಡಿದ್ದು 1 ಬಾರಿ ಸ್ಮರಣೆ ಸಾಲದೆ 3 ಸಲ ಕೃಷ್ಣ ಅಂತಂದರೆ ಸಾಕಾಗೋದಿಲ್ಲ. ದಾಸರು ಹೇಳ್ತಾರಲ್ಲ, ಸಾಕು ಭಕ್ತಿಯಿಂದ ನಾವು ಅಂದಾಗ ಅನ್ನೋದಕ್ಕಾಗಿ ಗುರು ಮಂತ್ರಸ್ಯ ಮೂಲಂ ಸ್ಯಾತ್ ಮೂಲ ಶುದ್ಧೌ ತದುದ್ಗತಂ ಸಫಲಂ ಜಾರತೆ ಯಸ್ಮಾತ್ ಮಂತ್ರಂ ಯತ್ನಾತ್ ಪರೀಕ್ಷೆಯೇ. ಗುರುವೇ ಅಲ್ಲ, ಮಂತ್ರದ ಮೂಲ ಗುರು ಅನ್ನೋದಕ್ಕಾಗ ಗುರುಗಳಲ್ಲಿ ಏನು ಹದ ಇರ್ತದೆ, ಗುರುಗಳಲ್ಲಿ ಏನು ಪಾಕ ಇರ್ತದೆ, ಪರಿಪಾಕ ಇರ್ತದೆ, ಪಕ್ವತೆ ಇರ್ತದೆ, ಆ ಪಕ್ವತೆ ನಮಗೆ ಬರ್ತದೆ ಮಂತ್ರದ ಮೂಲಕ. ಗುರುಗಳು ಅದು ಹೇಗೆ ನೋಡಿ, ಆಕಾಶದಲ್ಲಿ ಬರ್ತದೆ ಆ ಮಂತ್ರ. ಏನು ನಮ್ಮ ಹೊಟ್ಟೆಯೊಳಗೆ ಹೋಗ್ತದ, ನೀರು ಕುಡಿದ ಹಾಗೆ, ಅನ್ನ ತಿಂದ ಹಾಗೆ ಅದು ಅಲ್ಲ. ಗುರುಗಳ ಹತ್ರ ಹೋಗಿರ್ತೇವೆ, ಬಾಯಿಯಿಂದ ಕೃಷ್ಣ ಮಂತ್ರದ ಉಪದೇಶವನ್ನು ಮಾಡ್ತಾರೆ, ನಮ್ಮ ಕಿವಿಯೊಳಗೆ ಹೋಗಿಬಿಡ್ತದೆ. ಆ ಮಂತ್ರ ಕಿವಿಯ ಒಳಗೆ ಹೋಗುವಾಗ ಸುಮ್ಮನೆ ಹೋಗೋದಿಲ್ವಂತೆ. ಮೂಲ ಶುದ್ಧವು ತದುದ್ಗತಂ ಸಫಲಂ ಜಾಯತೆ ಯಸ್ಮಾತ್ ಮಂತ್ರಂ. ಮೂಲ ಗುರುಗಳು ಶುದ್ಧವಾಗಿದ್ದಾಗ, ಶುದ್ಧರಾದ ಗುರುಗಳ ಮುಖದಿಂದ ಹೊರಗೆ ಬಂದ ಮಂತ್ರ ಅದು ನಮ್ಮ ಒಳಗೆ ಬಂದು ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತದಂತೆ ಅನ್ನೋದಕ್ಕಾಗಿ ಆ ಗುರುಶುದ್ಧಿ, ಮೂಲ ಶುದ್ಧಿಯನ್ನು ನೋಡಬೇಕು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಯಸ್ಮಾತ್ ಮಂತ್ರಂ ಯತ್ನಾತ್ ಪರೀಕ್ಷೆ ಅನ್ನೋದಕ್ಕಾಗಿ
ಮಂತ್ರದ ಅಂಥ ಉಪದೇಶವನ್ನು ಅಂಥ ಗುರುಗಳಿಂದ ಪಡಿಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಇನ್ನೊಂದು 2-3 ವಿಷಯಗಳಿವೆ. ನಾಳೆ ಆ ಜಪದ ವಿಷಯಗಳನ್ನು ತಿಳಿದು ಅದರ ಕ್ರಮವನ್ನು ಹೇಗೆ ಕೃಷ್ಣ ಮಂತ್ರ ಜಪದ ಕ್ರಮ ಏನಿದೆ ಆ ಕ್ರಮವನ್ನೊಂದು ನಾಳೆ ಮತ್ತೆ ತಿಳಿಯೋಣ.